ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ವೃಕ್ಷ ಸಾಕ್ಷಿ ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರು ದುರ್ಗಸಿಂಹ. ವೃಕ್ಷ ಎಂದರೆ ಮರ, ವೃಕ್ಷವನ್ನು ಸಾಕ್ಷಿಯನ್ನಾಗಿ ಮಾತನಾಡಿಸ್ತಕ್ಕಂಥದ್ದು ಇದು ಸಾಧ್ಯವಿಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿ ವೃಕ್ಷವನ್ನ ನಾನು ಸಾಕ್ಷಿಯನ್ನಾಗಿಟ್ಕೊಂಡು ಮಾತಾಡಿಸ್ತೀನಿ ಅಂತ ಹೇಳಿ ತನ್ನ ಬುದ್ಧಿವಂತಿಕೆಯನ್ನ ತೋರಿಸೋದಿಕ್ಕೆ ಹೋಗಿ ಕೊನೆಗೆ ತನ್ನ ತಪ್ಪಿನ ಅರಿವಾಗುತ್ತೆ, ಜೊತೆಗೆ ತನ್ನ ತಂದೆಯನ್ನು ಸಹಿತ ಕಳ್ಕೊಳ್ತಾನೆ. ಇದೊಂದು ನೀತಿ ಪಾಠನೂ ಹೌದು. ಇಂತಹ ಒಂದು ಮೌಲ್ಯಯುಕ್ತವಾದಂತಹ ಪಾಠವನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಮೊದಲಿಗೆ ದುರ್ಗಸಿಂಹ ಕವಿಯ ಪರಿಚಯವನ್ನ ಮಾಡ್ಕೊಳ್ಳೋಣ. ದುರ್ಗಸಿಂಹನ ಕಾಲ 1031. ಈತ ಕಿಸುಕಾಡು ನಾಡಿನ ಸಯ್ಯಡಿಯವನು. ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಅನ್ನೋ ಗ್ರಾಮವೇ ಆಗ ಸಯ್ಯಡಿಯಾಗಿತ್ತು. ಈತ ಬದುಕಿದ್ದು 11ನೆಯ ಶತಮಾನದಲ್ಲಿ. 1ನೆಯ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನು ಸಂಧಿ ವಿಗ್ರಹಿಯೂ ಆಗಿದ್ದನು. 1ನೆಯ ಜಗದೇಕ ಮಲ್ಲ ಈತ ರಾಜ. ಈತನ ಆಸ್ಥಾನದಲ್ಲಿ ದಂಡನಾಯಕ ಅಂದ್ರೆ ಸೈನ್ಯದ ಒಡೆಯ ಹಾಗೂ ಸಂಧಿ ವಿಗ್ರಹಿ ಅಂದ್ರೆ ರಾಜಿ ಮಾಡಿಸೋದು, ಸಂಧಾನ ಮಾಡಿಸ್ತಕ್ಕಂತಹ ಕೆಲಸವನ್ನು ಸಹಿತ ಈತ ಮಾಡ್ತಾ ಇದ್ದ. ಮತಧರ್ಮ ಸಮನ್ವಯಕಾರನಾದ ಈತ ಸಯ್ಯಡಿಯಲ್ಲಿ ಹಲವಾರು ಹರಿಹರ ಭವನಗಳನ್ನು ನಿರ್ಮಿಸಿದನೆಂದು ತಿಳಿದು ಬಂದಿದೆ. ಈತ ಮತಧರ್ಮ ಸಮನ್ವಯಕಾರ ಅಂದ್ರೆ ಎಲ್ಲಾ ಮತಗಳನ್ನು ಧರ್ಮಗಳನ್ನು ಸಮಾನವಾಗಿ ನೋಡಬೇಕು, ಅವ್ರನ್ನೆಲ್ಲ ಒಟ್ಟಾಗಿರೋ ತರ ಈತ ನೋಡ್ಕೊಳ್ತಾ ಇದ್ದ. ಈತ ತನ್ನ ಸ್ವಗ್ರಾಮವಾದಂತಹ ಸಯ್ಯಡಿಯಲ್ಲಿ ಹಲವಾರು ಹರಿಹರ ಅಂದ್ರೆ ವಿಷ್ಣು ಮತ್ತೆ ಶಿವ ಇವರ ದೇವಸ್ಥಾನಗಳನ್ನ ಈತ ಕಟ್ಟಿಸಿದಾನೆ ಅಂತ ವಿಚಾರ ತಿಳಿದು ಬಂದಿದೆ. ಇವರೇ ಕರ್ನಾಟಕ ಪಂಚತಂತ್ರಂ ಎಂಬ ಚಂಪು ಕಾವ್ಯದ ಕರ್ತೃ. ಚಂಪು ಅಂದ್ರೆ ಗದ್ಯ ಪದ್ಯ ಮಿಶ್ರಿತ ಶೈಲಿಯನ್ನ ಚಂಪು ಶೈಲಿ ಅಂತ ಕರಿತೀವಿ. ಈ ಪಾಠದಲ್ಲಿ ನೀವು ಅದನ್ನ ಗಮನಿಸ್ಬೋದು. ಗದ್ಯ ಭಾಗ ಇದೆ, ಮಧ್ಯ ಮಧ್ಯದಲ್ಲಿ ಒಂದೊಂದು ಪದ್ಯ ಭಾಗಗಳು ಇದಾವೆ. ಅದನ್ನೇ ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಪಂಚತಂತ್ರದಲ್ಲಿ 5 ರೀತಿಯ ತಂತ್ರಗಳಿದಾವೆ. ಪಂಚ ಅಂದ್ರೇನೆ 5 ತಂತ್ರಗಳು ಯಾವ್ಯಾವುದು ಅಂತಂದ್ರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ ಅಂತಕ್ಕಂಥವು 5 ತಂತ್ರಗಳು. ಇವುಗಳನ್ನ ಆಧರಿಸಿ ಸುಮಾರು 48 ಉಪಕಥೆಗಳಿದಾವೆ. ಕಾವ್ಯವು 457 ಪದ್ಯಗಳಿಂದಲೂ 230 ಶ್ಲೋಕಗಳಿಂದಲೂ ಕೂಡಿರ್ತಕ್ಕಂಥದ್ದು. ಅದರಲ್ಲಿ ವೃಕ್ಷ ಸಾಕ್ಷಿ ಅಂತ ಅನ್ನೋದು ಕೂಡ ಒಂದು ವಿಶೇಷವಾದ ಕಥೆಯಾಗಿದೆ. ಇದಿಷ್ಟುನು ಕವಿಯ ಪರಿಚಯ. ಆಶಯ ಭಾವ ನೋಡಿ. ಗುಣಾಢ್ಯನಿಂದ ಪೈಶಾಚಿಕ ಅನ್ನೋ ಒಂದು ಭಾಷೆಯಲ್ಲಿ ರಚನೆಯಾದಂತಹ ಒಂದು ಬೃಹತ್ ಕತೆ ಅಂದ್ರೆ ಒಂದು ದೊಡ್ಡ ಕತೆ ವಸುಭಾಗ ಭಟ್ಟನ ಸಂಸ್ಕೃತ ಪಂಚತಂತ್ರಕ್ಕೆ ಆಕರ. ಗುಣಾಢ್ಯ ಅಂತಕ್ಕಂತಹ ಕವಿ ಪೈಶಾಚಿಕ ಭಾಷೆಯಲ್ಲಿ ಒಂದು ದೊಡ್ಡ ಕಥೆಯನ್ನ ರಚನೆ ಮಾಡ್ದ. ವಸುಭಾಗ ಭಟ್ಟ ಅಂತಕ್ಕಂತಹ ಕವಿ ಸಂಸ್ಕೃತ ಭಾಷೆಯಲ್ಲಿ ಪಂಚತಂತ್ರವನ್ನ ಬರೆದಿದ್ದಾನೆ. ಆತ ಬರೆದಿರೋ ಪಂಚತಂತ್ರ ಕೃತಿಗೆ ಮೂಲ ಆಕರ ಕೃತಿ ಅಂತಂದ್ರೆ ಈ ಗುಣಾಢ್ಯ ರಚಿಸಿರ್ತಕ್ಕಂತಹ ಈ ಬೃಹತ್ ಕತೆ. ತಾನು ಸಂಸ್ಕೃತ ಕೃತಿಯನ್ನ ಆಧರಿಸಿ ಅಂದ್ರೆ ಈ ವಸುಭಾಗ ಭಟ್ಟ ಕವಿ ಬರೆದಿರೋ ಸಂಸ್ಕೃತದ ಪಂಚತಂತ್ರದ ಕೃತಿಯನ್ನೇ ಆಧಾರವಾಗಿಟ್ಕೊಂಡು ಕನ್ನಡದಲ್ಲಿ ಪಂಚತಂತ್ರವನ್ನ ನಾನು ಬರೆದಿದ್ದೀನಿ ಅಂತ ದುರ್ಗಸಿಂಹ ಕವಿನೇ ಹೇಳ್ಕೊಂಡಿದ್ದಾನೆ. ಪಂಚತಂತ್ರದ ವೃಕ್ಷ ಸಾಕ್ಷಿ ಅನ್ನೋ ಕಥೆಯ ಮೂಲಕ ಹಳಗನ್ನಡ ಚಂಪು ಕಾವ್ಯವನ್ನ ಪರಿಚಯಿಸುವ ಆಶಯದೊಂದಿಗೆ ವೃಕ್ಷ ಸಾಕ್ಷಿ ಕಥೆಯು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿಯನ್ನ ಪ್ರತಿಪಾದನೆ ಮಾಡುತ್ತೆ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಅದು ಯಾವತ್ತಾದ್ರೂ ಒಂದ್ ದಿವಸ ಹೊರಗಡೆ ಬಂದೇ ಬರುತ್ತೆ. ಹಾಗೇನೆ ಸುಳ್ಳಿಗೆ ಆಯಸ್ಸು ಕಡಿಮೆ. ಆ ಸುಳ್ಳು ಹೇಳ್ಕೊಂಡು ಸುಖವಾಗಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದ್ ದಿವಸ ಆ ಹೇಳಿದ ಸುಳ್ಳಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಅನ್ನೋ ಒಂದು ನೀತಿಯನ್ನ ಈ ಕತೆ ನಮ್ಗೆ ತಿಳಿಸುತ್ತೆ. ಇಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಅನ್ನೋ 2 ಪಾತ್ರಗಳು ಬರ್ತವೆ. ಹೆಸರಿಗೆ ತಕ್ಕಂತೆ ಗುಣವನ್ನ ಹೊಂದಿದ್ದು ಧರ್ಮಬುದ್ಧಿಯ ಪಾತ್ರವು ಸಹನಶೀಲತೆ ಅಂದ್ರೆ ತಾಳ್ಮೆ, ಸುಸಂಸ್ಕೃತ ವ್ಯಕ್ತಿತ್ವ ಅಂದ್ರೆ ಒಳ್ಳೆಯ ಗುಣ ಸ್ವಭಾವವನ್ನ ನಿರೂಪಿಸುತ್ತೆ. ಇನ್ನು ದುಷ್ಟಬುದ್ಧಿಯ ಪಾತ್ರವು ತನ್ನ ವಂಚನೆ, ಕಪಟತನ ಹಾಗೇನೆ ಮೋಸದಿಂದ ತಾನು ಹಾಳಾಗೋದಲ್ದೇನೆ ಹಣದ ಆಸೆಗಾಗಿ ತನ್ನ ತಂದೆಯನ್ನೇ ಬಲಿ ಕೊಡ್ತಕ್ಕಂತಹ ಹೃದಯಹೀನ ಕೃತ್ಯದಿಂದ ಮಾಡಿದ್ದುಣ್ಣವು ಮಾರಾಯ ಅಂತ ಒಂದು ಗಾದೆ ಮಾತೆ ಇದೆ. ಆ ನೀತಿ ಮಾತಿನಂತೆ ಕೆಟ್ಟ ಫಲವನ್ನ ಆತ ಅನುಭವಿಸ್ಬೇಕಾಗುತ್ತೆ.
ಈ ಕತೆ ನಮಗೆ ಹಣಕ್ಕಿಂತ ಗುಣ ಮುಖ್ಯ ಅಂತ ಅನ್ನೋ ಒಂದು ಉದ್ದೇಶವನ್ನ ಪ್ರತಿಪಾದಿಸುತ್ತೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರ್ತಕ್ಕಂತಹ ಗುಣ್ಮಿ ಚಂದ್ರಶೇಖರ ಐತಾಳ ಅವರು ಸಂಪಾದನೆ ಮಾಡಿರ್ತಕ್ಕಂತಹ ದುರ್ಗಸಿಂಹ ಕವಿಯ ಕರ್ನಾಟಕ ಪಂಚತಂತ್ರಂ ಅನ್ನೋ ಕೃತಿಯಿಂದ ಈ ಪಾಠವನ್ನ ಆರಿಸಲಾಗಿದೆ. ಇದಿಷ್ಟುನು ಆಶಯ ಭಾವ. ಈಗ ನಾವು ನೇರವಾಗಿ ಗದ್ಯ ಪಾಠವನ್ನ ಪ್ರವೇಶ ಮಾಡೋಣ. ಮಧುರ ನಗರದೊಳಗೆ ಧರ್ಮ ಬುದ್ಧಿಯುಂ ದುಷ್ಟ ಬುದ್ಧಿಯುಂ, ಇಲ್ಲಿ ಎ ಬಿಡಿಸ್ಕೋಬೇಕು ಮೇನಲ್ಲಿ, ಎಂಬ ಇರ್ವರ್, ಇಲ್ಲಿ ಈ ಬಿಡಿಸ್ಕೋಬೇಕು ಇರ್ವರ್, ವಣಿಕ ಪುತ್ರರ್ ಪುದುವಿನೊಳ್ ಪರದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗುಳ್ದು ಬಂದು ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರ್ ಉದ್ಯಾನವನದೊಳಗೆ ಬೀಡಂ ಬಿಟ್ಟು ಅರ್ಧರಾತ್ರಿಯೊಳ್ ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು ಪೊನ್ನಂ ಪೊಚ್ಚುಕೊಳ್ವೆಂ ಎನೆ ದುಷ್ಟ ಬುದ್ಧಿ ಪಾಪ ಬುದ್ಧಿಯಾಗಲ್ ಬಗೆದು ಇಂತೆಂದಂ. ಮಧುರ ಅನ್ನೋ ಒಂದು ನಗರದೊಳಗೆ, ಒಂದು ಪಟ್ಟಣದೊಳಗಡೆ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎಂಬ ಇಬ್ಬರು ವಣಿಕ್ಪುತ್ರರಂದ್ರೆ ವ್ಯಾಪಾರಿಗಳ ಮಕ್ಕಳು. ಇವರಿಬ್ರು ವ್ಯಾಪಾರಿಗಳ ಮಕ್ಕಳಾಗಿರ್ತಾರೆ. ಅಂದ್ರೆ ಮೂಲವಾಗಿ ಇವ್ರದ್ದು ವ್ಯಾಪಾರದ ಕಸುಬಾಗಿರುತ್ತೆ. ವಣಿಕ್ಪುತ್ರರಂದ್ರೆ ವ್ಯಾಪಾರಿಗಳ ಮಕ್ಕಳು ಪುದುವಿನೊಳ್ ಅಂತಂದ್ರೆ ಜೊತೆಯಲ್ಲಿ ಪರದು ಹೋಗಿ ವ್ಯಾಪಾರಕ್ಕೆ ಅಂತ ಹೋಗ್ತಾರೆ. ಪಿರಿದಪ್ಪ ಅಂದ್ರೆ ಬಹಳಷ್ಟು, ಪೊನ್ನು ಅಂದ್ರೆ ಹೊನ್ನು ಅಂದ್ರೆ ಹಣ. ವ್ಯಾಪಾರಕ್ಕೆ ಹೋದಾಗ ಚೆನ್ನಾಗಿ ವ್ಯಾಪಾರ ಆಗ್ಬಿಡುತ್ತೆ, ಬಹಳಷ್ಟು ಹಣವನ್ನ ಪಡ್ಕೊಳ್ತಾರೆ. ನಂತರ ಮರಳಿ, ಮಗುಳ್ದು ಅಂದ್ರೆ ಮರಳಿ ಬರ್ತಾರೆ. ಬಂದು ನಿಜ ಜನ್ಮಭೂಮಿ ಅಂತಂದ್ರೆ ತಮ್ಮ ಸ್ವಂತ ಊರಿಗೆ ಬರಬೇಕು ಅಂತ ಅವರು ಬರ್ತಾ ಇರ್ತಾರೆ. ಆ ಮಧುರಾಪುರನೇ ಇವರ ಸ್ವಂತ ಸ್ಥಳ. ಆ ಮಧುರಾಪುರಕ್ಕೆ ಬರೋದಕ್ಕಿಂತ ಮುಂಚೆ ಆ ಊರಿನ ಹೊರಗಡೆ ಒಂದು ಉದ್ಯಾನವನ ಇರುತ್ತೆ, ಒಂದು ಕಾಡಿರುತ್ತೆ. ಆ ಕಾಡೊಳಗೆ ಇವರು ಬೀಡು ಬಿಡ್ತಾರೆ. ಬೀಡು ಅಂತಂದ್ರೆ ತಂಗೋದು ಅಂತ, ಅಲ್ಲೇ ತಂಗ್ತಾರೆ. ಯಾಕೆ ಅಂತಂದ್ರೆ ಊರಿಗೆ ಹೋಗೋಣ ಅಂತಂದ್ರೆ ಅವಾಗ ಅರ್ಧರಾತ್ರಿಯ ಸಮಯ ಆಗಿರುತ್ತೆ. ಹಾಗಾಗಿ ಕತ್ತಲು ಕಳೆದು ಬೆಳಕಾಗ್ಲಿ, ಬೆಳಗ್ಗೆಗೆ ಹೋಗೋಣ, ಇನ್ನೂ ದೂರ ಇದೆ, ನಡಿಬೇಕು, ಈ ಅರ್ಧ ಹೊತ್ತಿನಲ್ಲಿ ಯಾಕೆ ಈ ಕಾಡೊಳಗೆ ಹೋಗೋದು ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಳ್ಳೋಣ ಅಂತ ತೀರ್ಮಾನ ಮಾಡ್ತಾರೆ. ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ, ಈ ಧರ್ಮ ಬುದ್ಧಿ ಅಂತಕ್ಕಂಥವನು ಕೆಟ್ಟ ಬುದ್ಧಿಯನ್ನ ಹೊಂದಿರತಕ್ಕಂತಹ ದುಷ್ಟ ಬುದ್ಧಿಯನ್ನ ಕರೀತಾನೆ. ಕರೆದು ಬಿಟ್ಟು ಒಂದು ಸಲಹೆಯನ್ನ ಕೊಡ್ತಾನೆ. ಏನು ಅಂತಂದ್ರೆ, ನಾವೀಗ ವ್ಯಾಪಾರದಿಂದ ಬಂದಂತಹ ಹಣವನ್ನ ಇಬ್ರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂತ ಅಂದಾಗ ದುಷ್ಟ ಬುದ್ಧಿಗೆ ಪಾಪ ಬುದ್ಧಿ ಬಂತು, ಅಂದ್ರೆ ಕೆಟ್ಟ ಬುದ್ಧಿ ಬಂತು. ಆಗ ಅವನು ಈ ರೀತಿ ಹೇಳಿದನು. ನೋಡಿ, ಇಲ್ಲಿ ಹೀಗೆ ವ್ಯಾಪಾರಕ್ಕೆ ಹೋಗ್ತಾರೆ ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ, ಸಾಕಷ್ಟು ಹಣ ಸಂಪಾದಿಸ್ತಾರೆ. ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಇಬ್ರು ಇಲ್ಲಿ ಹಣದ ಖುಷಿಯಲ್ಲಿ ತೇಲಾಡ್ತಾ ಇರೋದನ್ನ ನೋಡ್ಬೋದು. ಧರ್ಮ ಬುದ್ಧಿ ಇಬ್ರು ಹಣ ಹಂಚ್ಕೊಳ್ಳೋಣ ಅಂತ ಹೇಳಿದಾಗ ದುಷ್ಟ ಬುದ್ಧಿಗೆ ಕೆಟ್ಟ ಬುದ್ಧಿ ಬರುತ್ತೆ. ಆಗ ಆತ ಹೇಳ್ತಾನೆ, ನಾವು ಈ ಪೊನ್ನಂ ಪಚ್ಚುಕೊಂಡು ಮನೆಯೊಳ್ ಸ್ವೇಚ್ಛೆಯಿಂದ ಇರ್ಪವರಲ್ಲಂ ಮತ್ತಂ ಪರದು ಹೋಗಲ್ ವೇಳ್ಕುಂ ಅದು ಕಾರಣದಿಂ ನಿನಗಂ ಎನಗಂ ಬಿಯಕ್ಕೆ ತಕ್ಕ ಇನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎಲ್ಲಮನ್ ಇಲ್ಲಿಯೇ ಮಡಗುವುಂ ಎನೆ ಧರ್ಮ ಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನ್ ಎಂದೇ ಬಗೆದುಂ ಅದರ್ಕೆ ಒಡಂಬಟ್ಟು ಒಂದು ಮಹಾ ವಟವಿಟಪಿಯ ಕೆಲದೊಳ್ ಪೊನ್ನಂ ಪೂಳ್ದು ಮರು ದಿವಸಂ ಇರ್ವರುಂ ಪೊಳಲಂ ಪೊಕ್ಕು ಇಷ್ಟ ವಿಷಯ ಸುಖಂಗಳನ್ನು ಅನುಭವಿಸುತ್ತಿರ್ದು ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಪೋಗಿ ಪೊನ್ನನೆಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಪೂಳ್ದು ಕೆಲವಾನುಂ ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು ಬೀಯಕ್ಕೆ ಪೊನ್ನು ಇಲ್ಲವ್ ಇನ್ನುಂ ಕಿರಿದು ಪೊನ್ನಂ ತೆಗೆದುಕೊಳ್ಳ್ವಂ ಬನ್ನಿಂ ಎಂದುಂ ಒಡಂಗೊಂಡು
ಪೋಗಿ ಪೂಳ್ದೆಡೆಯೋಳ್ ಪೊನ್ನಂ ಕಾಣದೆ ಇನ್ನು ಉಸಿರದಿರ್ದೊಡೆ ಅಂದ್ರು ತನ್ನ ಮೇಲೆ ಒರ್ಪುದು ಎಂದು ಪೊನ್ನನೆಲ್ಲಮಂ ನೀನೇ ಕೊಂಡೆ ಎಂಬುದು. ದುಷ್ಟ ಬುದ್ಧಿಗೆ ಪಾಪ ಬುದ್ಧಿ ಬಂದ್ಬಿಡುತ್ತೆ, ಅಂದರೆ ಕೆಟ್ಟ ಬುದ್ಧಿ ಬಂದ್ಬಿಡುತ್ತೆ. ಆಗ ಆತ ಧರ್ಮ ಬುದ್ಧಿಯನ್ನ ಕುರಿತು ಹೇಳ್ತಾನೆ, ನಾವು ಈ ಹಣವನ್ನೆಲ್ಲ ಹಂಚ್ಕೊಂಡು ಮನೆಯೊಳಗೆ ಸ್ವೇಚ್ಛೆಯಿಂದ, ಅಂದರೆ ಇಷ್ಟ ಬಂದ ಹಾಗೆ ಸ್ವತಂತ್ರದಿಂದ ಇರೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಮತ್ತೆ ವ್ಯಾಪಾರ ಮಾಡೋದಿಕ್ಕೆ ಹೋಗಬೇಕು. ಯಾಕೆ ಅಂತಂದರೆ ವ್ಯಾಪಾರ ಮಾಡೋರು ಊರಿಂದ ಊರಿಗೆ ಅಲಿತಾ ಇರ್ತಾರೆ. ಅವರು ಒಂದ್ಸರಿ ವ್ಯಾಪಾರ ಮಾಡಿಬಿಟ್ಟು ಅದರಿಂದ ಬಂದು ದುಡ್ಡು ಖಾಲಿ ಆಗೋವರೆಗೂ ಅವ್ರ ಮನೇಲೇ ಇರೋದಿಲ್ಲ, ದುಡಿತಾ ಇರ್ತಾರೆ. ಪ್ರತಿ ದಿವಸನೂ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಹಂಚ್ಕೊಂಡ್ಬಿಟ್ಟು ಮನೆ ಒಳಗಡೆನೆ ನಾವು ಸುಖವಾಗಿ ಬದುಕಿರೋ ಅಂಥವ್ರಲ್ಲ. ಬೆಳಗಾದ್ರೆ ವ್ಯಾಪಾರಕ್ಕೆ ಅಂತ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಆ ಕಾರಣದಿಂದ ನಿನಗೆ ನನಗೆ ಬಿಯಕ್ಕೆ, ಅಂದರೆ ಖರ್ಚು ಮಾಡೋದಿಕ್ಕೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಹಣವನ್ನ ಇಟ್ಕೊಂಡು ಉಳಿದ ಪೊನ್ನನ್ ಎಲ್ಲಮಂ, ಅಂದರೆ ಉಳಿದ ಹಣವನ್ನೆಲ್ಲ ಇಲ್ಲಿಯೇ ಮಡಗುವಂ, ಇಲ್ಲೇ ಇಟ್ಬಿಡೋಣ ಅಂತ ಅಂದಾಗ ಆಗ ಧರ್ಮಬುದ್ಧಿ ಏನನ್ಕೊಳ್ತಾನೆ, ಆ ಪಾಪಕರ್ಮನಂ ಅಂತ ಅಂದರೆ ಈ ಪಾಪಿಯಾದಂತಹ ದುಷ್ಟ ಬುದ್ಧಿಯ ಕುತಂತ್ರವನ್ನ ತಿಳಿದೇನೆ ತನ್ನ ಮನದನ್ ಎಂದೆ, ಅಂದರೆ ನನ್ನ ಮನಸ್ಸಿನ ಥರನೇ ಇವನೂ ಸಹಿತ ಅಂತ ತಿಳ್ಕೊಂಡು, ಬಗೆದು ಅಂತಂದರೆ ತಿಳಿದುಕೊಂಡು ಅದಕ್ಕೆ ಒಡಂಬಟ್ಟು ಅದಕ್ಕೆ ಒಪ್ಕೊಳ್ತಾನೆ. ಆ ದುಷ್ಟಬುದ್ಧಿಯ ಮಾತಿಗೆ ಒಪ್ಕೊಂಡು ಒಂದು ಮಹಾ ವಟವಿಟಪಿ ಅಂತಂದರೆ ಒಂದು ದೊಡ್ಡ ಅಶ್ವತ್ಥ ಮರ ಅಂತ, ಅಂದರೆ ಆಲದ ಮರ ಅಂತ, ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ಮರದ ಕೆಳಗಡೆ ಏನು ಮಾಡ್ತಾರೆ, ಒಂದು ಹಳ್ಳವನ್ನು ತೆಗಿತಾರೆ. ತೆಗೆದುಬಿಟ್ಟು ಹಣವನ್ನೆಲ್ಲ ಪೂಳ್ತಾರೆ, ಅಂದರೆ ಹೂಳ್ತಾರೆ. ಆ ಗುಂಡಿ ತೆಗೆದುಬಿಟ್ಟು ಅದರೊಳಕ್ಕೆಲ್ಲ ದುಡ್ಡು ಹಾಕಿ ಮುಚ್ಚಿಡ್ತಾರೆ. ನೋಡಿ, ಇವಾಗಿನ ಕಾಲದಂತೆ ಆಗಿನ ಕಾಲದಲ್ಲೆಲ್ಲನೂ ಹಣ ಇಡೋದಿಕ್ಕೆ ಪೆಟ್ಟಿಗೆಗಳಾಗಲಿ ಅಥವಾ ರಹಸ್ಯ ಸ್ಥಳಗಳಾಗಲಿ ಇರಲಿಲ್ಲ. ಆವಾಗಿನ ಕಾಲದಲ್ಲೆಲ್ಲನೂ ಜನ ದುಡ್ಡನ್ನೆಲ್ಲನೂ ಮನೆ ಗೋಡೆ ಒಳಗಡೆ ಮಣ್ಣೊಳಗಡೆ ಉಳ್ತಾ ಇದ್ರು. ಆ ಒಂದು ಕಾಲದ ಒಂದು ನೀತಿಕತೆ ಆಗಿರೋದ್ರಿಂದ ಇಲ್ಲೂ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಹೀಗೆ ಆ ಮರದ ಹತ್ರ ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಅದರೊಳಗಡೆ ಮುಚ್ತಾರೆ. ಸರಿ, ಬೆಳಗಾಗುತ್ತೆ. ಮರುದಿವಸ ಇಬ್ಬರೂ ಸಹಿತ ಪೊಳಲಂಪೊಕ್ಕು, ಅಂದರೆ ತಮ್ಮ ಊರಿಗೆ ಹೋಗ್ತಾರೆ, ತಮ್ಮ ನಗರಕ್ಕೆ ಹೋಗ್ತಾರೆ. ಇಷ್ಟ ವಿಷಯಗಳಲ್ಲಿ ಅಂತಂದರೆ ತಮಗೆ ಬೇಕಾದ ವಿಚಾರಗಳಲ್ಲಿ ಅಥವಾ ತಮ್ಮ ಕೆಲಸಗಳಲ್ಲಿ ಅವರು ಮುಳುಗೋಗ್ಬಿಡ್ತಾರೆ, ಸುಖವನ್ನು ಅನುಭವಿಸ್ಕೊಂಡು ಇರ್ತಾರೆ. ಹೀಗಿರ್ಬೇಕಾದ್ರೆ ಈ ದುಷ್ಟಬುದ್ಧಿ ಏನು ಮಾಡ್ತಾನೆ, ಧರ್ಮ ಬುದ್ಧಿಗೆ ವಂಚಿಸ್ಬಿಡ್ತಾನೆ. ಅಂತ ಅಂದರೆ ಅವನಿಗೆ ಗೊತ್ತಾಗದ ಹಾಗೆ ಮೋಸದಿಂದ ಹೋಗ್ಬಿಟ್ಟು ಬಚ್ಚಿಟ್ಟಿರೋ ಹಣ ಎಲ್ಲನೂ ತಗೊಳ್ತಾನೆ. ತಗೊಂಡ್ಬಿಟ್ಟು ಆ ಕುಳಿ ಇರುತ್ತಲ್ಲ, ಆ ಗುಂಡಿ, ಅದನ್ನ ಮೊದಲು ಹೇಗೆ ಮುಚ್ಚಿದ್ರೋ ಅದೇ ರೀತಿ ಮುಚ್ಚಿಬಿಟ್ಟು ಬಂದ್ಬಿಡ್ತಾನೆ. ಕೆಲವು ದಿವಸಗಳು ಕಳೆದೋಗ್ತವೆ. ಕಳೆದಾದ್ಮೇಲೆ ಅವನೇನೆ ಧರ್ಮ ಬುದ್ಧಿ ಹತ್ರಕ್ಕೆ ಹೋಗ್ಬಿಟ್ಟು ನೋಡು, ಖರ್ಚಿಗೆ ಹಣ ತಗೊಂಡಿದ್ವಲ್ಲ ಅದೆಲ್ಲನೂ ಖರ್ಚಾಗ್ಬಿಡ್ತು, ಖಾಲಿ ಆಯಿತು. ಈಗ ನನ್ನ ಹತ್ರ ಹಣ ಇಲ್ಲ, ಇನ್ನೊಂದು ಸ್ವಲ್ಪ ಖರ್ಚಿಗೆ ಹಣ ಬೇಕಾಗಿದೆ, ಸ್ವಲ್ಪ ಹಣವನ್ನು ಇಬ್ರು ತಗೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಗುಳಿ ಇರುತ್ತಲ್ವಾ, ಆ ಗುಳಿಯನ್ನು ಅವರು ತೆಗೆದಾಗ ಅಲ್ಲಿ ಹಣ ಇರೋದಿಲ್ಲ. ಯಾಕೆ ಅಂದರೆ ದುಷ್ಟ ಬುದ್ಧಿ ಮೊದಲಾಗ್ಲೇ ತಗೊಂಡೋಗ್ಬಿಟ್ಟಿರ್ತಾನೆ. ಆಗ ಅವನು ಏನನ್ಕೊಳ್ತಾನೆ, ನಾನೇನಾದರೂ ಇವಾಗ ಮಾತಾಡಲಿಲ್ಲ ಅಂತಂದರೆ ಈ ಆರೋಪ ನನ್ನ ಮೇಲೆ ಬಂದ್ಬಿಡುತ್ತೆ, ಅವನೇ ದುಡ್ಡಿಲ್ಲ ಏನಾಯ್ತು ಅಂತ ಕೇಳೋದಿಕ್ಕೆ ಮುಂಚೆ ನಾನೇ ಬಾಯಿ ಬಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದುಷ್ಟ ಬುದ್ಧಿ ಏನು ಮಾಡ್ತಾನೆ, ಧರ್ಮ ಬುದ್ಧಿಗಿಂತ ಮುಂಚೆನೇ ಮಾತಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಣ ಎಲ್ಲನೂ ನೀನೇ ತಗೊಂಡ್ಬಿಟ್ಟಿದೀಯಾ ಅಂತ ಅಂದ್ಬಿಟ್ಟು ಕಳ್ಳತನದ ಆರೋಪವನ್ನು ಧರ್ಮ ಬುದ್ಧಿಯ ಮೇಲೆ ಹೊರಿಸ್ತಾನೆ. ನೋಡಿ, ಇಲ್ಲಿ ಹಣವನ್ನು ಮರದ ಬುಡದಲ್ಲೇ ಹೂಳೋಣ ಅಂತ ಅಂದ್ಬಿಟ್ಟು ಈ ದುಷ್ಟ ಬುದ್ಧಿ ಏನು ಮಾಡ್ತಾನೆ, ಸಲಹೆ ಕೊಡ್ತಾನೆ. ಅದೇ ರೀತಿ ಇಬ್ಬರೂ ಸಹಿತ ಆ ಮರದ ಕೆಳಗಡೆ ಒಂದು ಕುಳಿಯನ್ನು ತೆಗಿತಾರೆ, ಒಂದು ಗುಂಡಿ ತೆಗಿತಾರೆ, ಅದರೊಳಗೆ ಹಣ ಹಾಕಿ ಹೂತಿಡ್ತಾರೆ. ಈಗ ಇಷ್ಟು ವಿಚಾರದ ಸಾರಾಂಶವನ್ನು ನೋಡೋಣ. ಮಧುರಾ ನಗರದಲ್ಲಿ ಧರ್ಮಬುದ್ಧಿ ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳು ಒಟ್ಟಿಗೆ ವ್ಯಾಪಾರಕ್ಕೆ ಹೋಗಿ ಬಹಳ ಹಣವನ್ನು ಗಳಿಸ್ತಾರೆ.
ಹಿಂತಿರುಗಿ ಬಂದು ತಮ್ಮ ನಿಜ ಸ್ಥಳವಾದಂತಹ ಮಧುರಾಪುರದ ಹೊರಗಡೆ ಇದ್ದಂತಹ ಉದ್ಯಾನವನದಲ್ಲಿ ಅವರು ತಂಗುತ್ತಾರೆ. ಅರ್ಧರಾತ್ರಿಯ ಸಮಯದಲ್ಲಿ ಧರ್ಮಬುದ್ಧಿ ದುರ್ಬುದ್ಧಿಯಾದಂತಹ ದುಷ್ಟಬುದ್ಧಿಯನ್ನ ಕರೆದುಬಿಟ್ಟು ಹಣವನ್ನ ಇಬ್ರು ಹಂಚ್ಕೊಂಡ್ ಬಿಡೋಣ ಅಂತ ಹೇಳಿದಾಗ ದುಷ್ಟಬುದ್ಧಿಗೆ ಕೆಟ್ಟ ಬುದ್ಧಿ ಬರುತ್ತೆ. ಈಗಲೇ ಹಂಚ್ಕೊಂಡ್ಬಿಟ್ರೆ ಇಬ್ರಿಗೂ ಸಮಾನವಾಗಿ ಸಿಕ್ಬಿಡುತ್ತೆ, ಹೇಗಾದ್ರೂ ಮಾಡಿ ಅವನ ಹಣವನ್ನು ನಾನೇ ದೋಚಬೇಕು ಅಂತ ಅವನಿಗೆ ಕೆಟ್ಟ ಬುದ್ಧಿ ಬರುತ್ತೆ. ಅದಕ್ಕೆ ಅವನೊಂದು ಯೋಚನೆಯನ್ನ ಮಾಡಿಬಿಟ್ಟು ಹೇಳ್ತಾನೆ, ನಾವೇನಾದ್ರೂ ಈ ಹಣವನ್ನ ಈಗ್ಲೇನೆ ಪಾಲ್ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಸ್ವತಂತ್ರವಾಗಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ವ್ಯಾಪಾರಕ್ಕೆ ಹೋಗ್ಬೇಕಾಗುತ್ತೆ. ಮನೆಯಲ್ಲೇ ಹಣ ಇಡೋದು ಸರಿಯಲ್ಲ, ಯಾರಾದ್ರೂ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ನನಗೂ ನಿನಗೂ ಈಗ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ತಗೊಂಡು ಉಳಿದ ಹಣವನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮಬುದ್ಧಿ ಏನ್ ಮಾಡ್ತಾನೆ, ಆ ದುಷ್ಟ ಬುದ್ಧಿಯ ಒಂದು ಕೆಟ್ಟತನವನ್ನ ಅರಿದೇನೆ ಇವನು ನಂತರನೇ ಒಳ್ಳೆ ಮನಸ್ಸಿನಿಂದನೇ ಹೇಳ್ತಾವನೆ ಅಂತ ತಿಳ್ಕೊಂಡು ಅವನು ಹೇಳಿದ ಮಾತಿಗೆ ಒಪ್ಕೊಂಡು ಒಂದು ದೊಡ್ಡ ಆಲದ ಮರದ ಕೆಳಗಡೆ ಆ ಹಣವನ್ನೆಲ್ಲ ಗುಂಡಿ ತೆಗೆದು ಮುಚ್ತಾರೆ. ಎಷ್ಟು ಬೇಕೋ ತಮ್ಮ ಖರ್ಚಿಗೆ ತಗೊಳ್ತಾರೆ, ಉಳಿದ ಹಣವನ್ನ ಅಲ್ಲೇ ಮುಚ್ಚಿಡ್ತಾರೆ. ಬೆಳಗಾಗುತ್ತೆ, ಇಬ್ರುನು ಮಧುರಾ ನಗರಕ್ಕೆ ಹೋಗ್ತಾರೆ. ಹೋಗಿ ತಮ್ಮ ತಮ್ಮ ಇಷ್ಟದ ವಿಷಯಗಳಲ್ಲಿ ಸುಖವಾಗಿ ಅವರು ಇರ್ತಾರೆ. ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸ ಆಯಿತು ಹಾಗೆ ಅಂತ ಅಂದ್ಕೊಂಡು ಇರ್ತಾರೆ. ಈ ಕಡೆ ದುಷ್ಟ ಬುದ್ಧಿಗೆ ದುರ್ಬುದ್ಧಿ ಬಂದ್ಬಿಟ್ಟು ಧರ್ಮ ಬುದ್ಧಿಗೆ ಹೇಳ್ದೇನೆ ಹೋಗಿ ಹಣ ಎಲ್ಲನೂ ತಗೊಂಡು ಬಂದ್ಬಿಡ್ತಾನೆ. ಮೊದಲಿನ ಹಾಗೇನೆ ಆ ಗುಂಡಿನ ಮುಚ್ಚಿಬಿಡ್ತಾನೆ. ಸ್ವಲ್ಪ ದಿನ ಆದಮೇಲೆ ಅವನೇ ಧರ್ಮ ಬುದ್ಧಿ ಹತ್ರಕ್ಕೆ ಹೋಗ್ಬಿಟ್ಟು ನನಗೆ ಹಣ ಬೇಕು, ನನ್ನ ಹತ್ರ ಹಣ ಇಲ್ಲ, ಬಾ ಅಲ್ಲಿ ಊತಿಟ್ಟಿದ್ವಲ್ಲ ಆ ಹಣನ ಇನ್ನೊಂದು ಸ್ವಲ್ಪ ತಗೊಂಡು ಬರೋಣ ಅಂತ ಕರೀತಾನೆ. ಇಬ್ರು ಹೋಗಿ ನೋಡಿದ್ರೆ ಅಲ್ಲಿ ಹಣ ಇರೋದಿಲ್ಲ. ಇನ್ನೇನಾದ್ರೂ ನಾನು ಸುಮ್ಮನೆ ಇದ್ರೆ ಅಪವಾದ ನನ್ನ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ನೀನೇ ಹಣವನ್ನೆಲ್ಲ ತಗೊಂಡ್ಬಿಟ್ಟಿದೀಯಾ ಅಂತ ಅಂದ್ಬಿಟ್ಟು ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸ್ತಾನೆ. ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಕರಸ್ಯ ಅಂದ್ರುತಂ ಬಲಂ ಎನಿಪ ವಾಕ್ಯವಂ ನೆನೆಯುತ್ತುಂ. ನೋಡಿ ವಿದ್ಯಾರ್ಥಿಗಳೇ, ಗದ್ಯ ಭಾಗ ಇದುವರೆಗೂ ನೋಡಿದ್ರಿ. ನೋಡಿ ಈಗ ಪದ್ಯ ಭಾಗ ಬಂತು ನೋಡಿ. ಹೀಗೆ ಮತ್ತೆ ಗದ್ಯ ಭಾಗ ಇದೆ. ಪದ್ಯ ಗದ್ಯ ಮಿಶ್ರಿತ ಶೈಲಿಯನ್ನ ನಾವು ಚಂಪು ಶೈಲಿ ಅಂತ ಕರಿತೀವಿ. ಅತಿ ಕುಟಿಲ ಮನಂ ಅಂದ್ರೆ ಅತಿಯಾದ ಮೋಸದ ಮನಸ್ಸಿನಿಂದ, ಧನಲುಬ್ಧತೆಯಿಂದಂ ಹಣದ ಆಸೆಯಿಂದ, ದುಷ್ಟ ಬುದ್ಧಿ ನುಡಿದನು ಅಂದ್ರೆ ಮಾತನಾಡಿದನು, ಸುಳ್ಳನ್ನು, ಬುದ್ಧಿ ಕೆಟ್ಟು ಕಳ್ಳನಿಗೆ ಸುಳ್ಳೇ ಬಲ ಎಂಬ ಗಾದೆ ಮಾತಿನಂತೆ. ಕಳ್ಳ ಯಾವತ್ತೂ ಸಹಿತ ನಿಜ ಹೇಳೋದಿಲ್ಲ, ಆತ ಸುಳ್ಳೇ ಹೇಳೋದು. ಕಳ್ಳನಿಗೆ ಸುಳ್ಳೇ ಬಲ ಅನ್ನೋ ವಾಕ್ಯವನ್ನ ನೆನಪಿಸಿಕೊಂಡು ಆತ ಧರ್ಮಬುದ್ಧಿಯ ಮೇಲೆ ಸುಳ್ಳಿನ ಅಪವಾದವನ್ನ ಹಾಕಿದ. ಅಂತೂ ದುಷ್ಟ ಬುದ್ಧಿ ಮುನ್ನಮೇ ಹಾ ಹಾ ಕೆಟ್ಟೆನ್ ಎಂದು ಬಾಯಂ ಬಸಿರಂ ಪೊಯ್ದುಕೊಂಡು ಪುಯ್ಲಿಟ್ಟು ಧರ್ಮಬುದ್ಧಿಯ ಮೇಲೆ ಕಳವನಿಟ್ಟು ಕಾಪಳಿದು ಕಾತರಿಸಿ ನುಡಿಯೇ ತತ್ಕೂರ್ಮೆಗಿಡಲ್ ನುಡಿದು. ಹೀಗೆ ದುಷ್ಟ ಬುದ್ಧಿ ಮುಂಚೆನೆ ಅಯ್ಯೋ ಅಯ್ಯೋ ಕೆಟ್ನಲ್ಲಪ್ಪ ಅಂತ ಬಾಯ್ ಬಡ್ಕೊಂಡು ಹೊಟ್ಟೆಯನ್ನ ಹೊಡ್ಕೊಂಡು ಜೋರಾಗಿ ಕೂಗ್ತಾ, ಯಾರಾದ್ರೂ ನನಗೆ ರಕ್ಷಣೆ ಕೊಡಿ ಅಂತ ಜೋರಾಗಿ ಕೂಗ್ಕೊಳ್ತಾ, ಅಯ್ಯೋ ನನ್ನನ್ನು ಕಾಪಾಡಿ ನನಗೆ ಮೋಸ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಅವರ ಸ್ನೇಹವೇ ನಾಶವಾಗುವಂತೆ. ಇದುವರೆಗೂ ಅವರಿಬ್ರು ಸ್ನೇಹಿತರಾಗಿ ಎಲ್ಲಾ ಕಡೆನೂ ಹೋಗಿ ಜೊತೆಯಾಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಆ ಸ್ನೇಹವೇ ಹಾಳಾಗುವಂತೆ ಆತ ಕೂಗಿಕೊಂಡ. ನೀಂ ಗೆಲೆ ಬಾಯಾರ್ದು ಪೋಗಲ್ ಪಡೆಯೇ ವಿಚಾರಂ ಗೆಯ್ವೆಂ ಎಂದು ಧರ್ಮಾಧಿಕರಣರಲ್ಲಿಗೆ ಬಂದು ಇರುವರುಂ ತತ್ಪ್ರಪಂಚಮೆಲ್ಲಮಂ ಸವಿಸ್ತರಂ ನುಡಿದು ಕಡೆಯೋಳ್ ದುಷ್ಟ ಬುದ್ಧಿ ಇಂತೆಂದಂ. ಪೊನ್ನನ್ ಎಲ್ಲಮನ್ ಈತನೇ ಕಳೆದುಕೊಂಡ ಅದರ್ಕೆ ಸಾಕ್ಷಿಯುಂಟು ಎನೆ ಸಭಾಸದರ್ ಸಾಕ್ಷಿಯಂ ಪೇಳು ಎನೆ ಪೊನ್ನಂ ಮಡಗುವಾಗಳ್ ಈತನುಂ ಆನುಂ ಅಲ್ಲದೆ ಮನುಷ್ಯರ್ ಪೆರರಿಲ್ಲ. ತತ್ ಸನ್ನಿಧಾನ ಸ್ಥಿತಮಪ್ಪ ವಟವೃಕ್ಷಮೇ ಸಾಕ್ಷಿ ಎಂಬುದುಂ ಧರ್ಮಾಧಿಕರಣರ್ ವಿಸ್ಮಯಂ ಬಟ್ಟು ಈತನ ಮಾತು ಆಶ್ರುತಪೂರ್ವಂ ಈ ಚೋದ್ಯಮಂ ನೋಡುವಂ
ಎಂದು ಧರ್ಮಬುದ್ಧಿಯಂ ಕರೆದು ನೀನ್ ಈ ಸಾಕ್ಷಿಯಂ ಕೈಗೊಳ್ಳುವುದು ಎಂದೊಡೆ ಆತಂ ವೃಕ್ಷಂ ಸಾಕ್ಷಿ ಎಂದು ಮುನ್ನಂ ಪೇಳ್ದರುಂ ಕೇಳ್ದರುಂ ಇಲ್ಲಂ. ಅವರ ಸ್ನೇಹವೇ ನಾಶ ಆಗೋ ಹಾಗೆ ನನಗೆ ಯಾರಾದರೂ ರಕ್ಷಣೆ ಕೊಡಿ, ನನಗೆ ಕಾಪಾಡಿ ಅಂತ ಅಂದ್ಬಿಟ್ಟು ಹೊಟ್ಟೆಯನ್ನ ಬಾಯನ್ನ ಬಡ್ಕೊಂಡು ಕೂಗಾಡ್ತಿದ್ದಂತಹ ದುಷ್ಟ ಬುದ್ಧಿಯನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಯಾರಿಕೆ ಆಗೋಯ್ತಂತೆ ಅವನಿಗೆ, ಹೊಟ್ಟೆ ಒಡ್ಕೊಂಡು ಬಾಯಿ ಬಡ್ಕೊಂಡು ಪೋಗಲ್ಪಡೆಯೇ ಹೊರಡ್ತಾನಂತೆ ಅಲ್ಲಿಂದ. ವಿಚಾರಂ ಗೈವೆಮೆಂದು ಅಂದರೆ ಈ ವಿಚಾರವನ್ನೆಲ್ಲ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಧರ್ಮಾಧಿಕರಣರಲ್ಲಿಗೆ ಅಂತ ಅಂದರೆ ಧರ್ಮ ತೀರ್ಮಾನವನ್ನ ಮಾಡ್ತಾರಲ್ವಾ, ಅಂದರೆ ಪಂಚಾಯಿತಿ ಎಲ್ಲ ಈಗಿನ ಕಾಲದಲ್ಲಿ ಮಾಡ್ತಾರೆ ನೋಡಿ, ಅದೇ ಥರನೇ ನ್ಯಾಯ ತೀರ್ಮಾನ ಮಾಡೋರ ಹತ್ರಕ್ಕೆ ಇಬ್ರು ಸಹಿತ ಬಂದ್ರಂತೆ. ಬಂದು ತತ್ಪ್ರಪಂಚಮೆಲ್ಲಮಂ ಅಂದರೆ ಇದುವರೆಗೂ ನಡೆದಂತಹ ಎಲ್ಲ ವಿಷಯವನ್ನ, ಅಂದರೆ ಅವ್ರು ವ್ಯಾಪಾರಕ್ಕೆ ಹೋಗಿದ್ದು ಬಂದಿದ್ದು, ಅಲ್ಲಿ ಹಣ ಊತಿಟ್ಟಿದ್ದು, ಆಮೇಲೆ ಹೋಗಿ ನೋಡಿದಾಗ ಅಲ್ಲಿ ಹಣ ಇಲ್ಲದೆ ಇರೋದು, ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಒಂಚೂರು ಬಿಡದೇನೆ ಎಲ್ಲ ಹೇಳಿದ್ರಂತೆ. ಹೇಳಿದಾದ್ಮೇಲೆ ಕಡೆಯೋಳು ಅಂದರೆ ಕೊನೆಯಲ್ಲಿ ದುಷ್ಟ ಬುದ್ಧಿ ಈ ರೀತಿಯಾಗಿ ಹೇಳ್ತಾನಂತೆ, ಹಣವನ್ನು ಎಲ್ಲವನ್ನು ಈತನೇ ಕಳೆದುಕೊಂಡದಕ್ಕೆ ಅಂದರೆ ಈತನೇ ತೆಗೆದುಕೊಂಡ್ಬಿಟ್ಟಿದ್ದಾನೆ, ಇದಕ್ಕೆ ನನ್ನ ಹತ್ರ ಸಾಕ್ಷಿ ಉಂಟು ಅಂತ ಅಂದಾಗ ಸಭಾಸದರು ಅಂದರೆ ಧರ್ಮಾಧಿಕರಣದವರು, ನ್ಯಾಯ ತೀರ್ಮಾನ ಮಾಡೋರು ಸಾಕ್ಷಿಯನ್ನ ಹೇಳು ಅಂತ ಕೇಳ್ತಾರೆ. ಸಾಕ್ಷಿ ಯಾರದು, ಯಾರು ಹೇಳು ಅಂತ ಕೇಳ್ತಾರೆ. ಆಗ ದುಷ್ಟಬುದ್ಧಿ ಹೇಳ್ತಾನೆ, ಹಣವನ್ನ ಮಡಗುವಾಗ ಈತನು ಮತ್ತೆ ನಾನು ಅಲ್ಲದೆ ಬೇರೆ ಮನುಷ್ಯರು ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಅಲ್ಲಿ ಆ ಸ್ಥಳದಲ್ಲಿ ಇದ್ದಂಥದ್ದು ಅಂತಂದ್ರೆ ಒಂದು ವಟ ವೃಕ್ಷ ಅಂದರೆ ಬೃಹತ್ ಆಲದ ಮರ, ಅದನ್ನೇ ಸಾಕ್ಷಿ ಅಂತ ತಿಳ್ಕೊಳ್ಳಿ ಅಂತ ಹೇಳಿದಾಗ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥವ್ರಿಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಈತ ಹೇಳ್ತಾ ಇರ್ತಕ್ಕಂತಹ ಮಾತೇನಿದೆ ಅಶ್ರುತಪೂರ್ವ ಅಂದರೆ ಈ ಹಿಂದೆ ಯಾವತ್ತೂ ನಾವು ಕೇಳಿರ್ಲಿಲ್ಲ. ನಾವೆಷ್ಟೊಂದು ನ್ಯಾಯ ತೀರ್ಮಾನ ಮಾಡಿದ್ದೀವಿ, ಮರ ಸಾಕ್ಷಿ ಹೇಳಿರೋದನ್ನ ನಾವೆಲ್ಲೂ ಕೇಳಿರ್ಲಿಲ್ಲ ಅಂತ ಅಂದ್ಬಿಟ್ಟು ಈ ಚೋದ್ಯವನ್ನ ಅಂದರೆ ಈ ಅದ್ಭುತವನ್ನ, ಈ ಅದ್ಭುತ ಸಾಕ್ಷಿಯನ್ನ ನಾವು ನೋಡಬೇಕು ಅಂತ ಅಂದ್ಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಧರ್ಮ ಬುದ್ಧಿಯನ್ನ ಕರೀತಾರೆ. ಕರೆದ್ಬಿಟ್ಟು ನೀನು ಈ ಥರದ ಸಾಕ್ಷಿಯನ್ನ ಕೇಳೋದಿಕ್ಕೆ ಒಪ್ಪಿದೀಯಾ, ನಿನ್ಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರಂತೆ. ಆ ಕೇಳಿದಾಗ ಈ ಮುಂಚೆ ವೃಕ್ಷ ಸಾಕ್ಷಿ ಹೇಳಿರ್ತಕ್ಕಂತಹ ವಿಚಾರವನ್ನ ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಧರ್ಮ ಬುದ್ಧಿ ಹೇಳ್ತಾನೆ. ಮನುಷ್ಯರ ಸುಕೃತ ದುಷ್ಕೃತಂಗಳು ದೈವಗಳ ಅರಿಗುಂ ಅದರಿಂದ ಈ ಸಾಕ್ಷಿಯಂ ಉಚಿತಂ ಮರಣಂ ನುಡಿಸುವುದು ಪರಮ ಗಹನಂ ಈ ಸಾಕ್ಷಿಯಂ ಕೈಕೊಳ್ಳುವುದು ಏನೇ ಧರ್ಮಬುದ್ಧಿ ಕರಂ ಒಳ್ಳಿತ್ತು ಕೈಕೊಂಡೆನ್ ಏನೇ ಧರ್ಮಾಧಿಕರಣದವರ್ ಅಂದು ಪೊಳ್ತು ಪೋದುದು ನಾಳೆ ಪೋಗಿ ಕೇಳ್ವಂ ಏನೇ ತಮ್ಮ ತಮ್ಮ ಮನೆಗೆ ಎಲ್ಲರೂ ಪೋದರ್ ಅನ್ನೆಗಂ ದುಷ್ಟಬುದ್ಧಿಯುಂ ತನ್ನ ಮನೆಗೆ ಬಂದು ತಮ್ಮಯ್ಯನ ಕೈಯಂ ಪಿಡಿದು ಕಟ್ಟೇಕಾಂತಕ್ಕೆ ಒಯ್ದು ತದ್ವೃತ್ತಾಂತಂ ಎಲ್ಲಮಂ ತಿಳಿಯೇ ಪೇಳ್ದು ನಿಮ್ಮ ಒಂದು ವಚನ ಮಾತ್ರದಿಂ ನಮ್ಮ ಪರಿಗ್ರಹಂ ಎಲ್ಲಂ ಫಲವು ಕಾಲಂ ಪಸಿಯದೆ ಉಂಡು ಬಾಳ್ವಂತಾರ್ಥಂ ಸಾರ್ಧಪುದು ನೀವು ಆ ಮರದ ಪೊಳಲೊಳ್ ಅಡಂಗಿರ್ದು ಧರ್ಮಬುದ್ಧಿಯೇ ಪೊನ್ನಂ ಕೊಂಡು ಒಯ್ದನೆಂದು ನುಡಿಯೆಂ ಎಂಬುದು ಆತನ್ ಇಂತೆಂದಂ. ಧರ್ಮಾಧಿಕರಣದವರು ಧರ್ಮಬುದ್ಧಿಯನ್ನ ಕೇಳ್ತಾರೆ. ಏನಪ್ಪಾ ನಿನಗೆ ಮರ ಸಾಕ್ಷಿ ಹೇಳ್ತಕ್ಕಂಥದ್ದು ನಿನಗೆ ಒಪ್ಪಿಗೆ ಇದೆಯಾ, ಹೇಳಿಸ್ಬೋದಾ ಅಂತ ಕೇಳಿದಾಗ ಧರ್ಮಬುದ್ಧಿ ಹೇಳ್ತಾನೆ, ನಾನು ಈ ಮುಂಚೆ ಮರ ಸಾಕ್ಷಿ ಹೇಳಿರೋದನ್ನ ಎಲ್ಲಿಯೂ ಕೇಳಿಸ್ಕೊಂಡಿಲ್ಲ. ಮನುಷ್ಯರು ಮಾಡ್ತಕ್ಕಂತಹ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಎಲ್ಲವನ್ನೂ ದೈವ ಅಂದರೆ ದೇವರು ನೋಡ್ತಾ ಇರ್ತಾನೆ. ಹಾಗಾಗಿ ಈ ಮರದ ಸಾಕ್ಷಿಯೂ ನಡೀಲಿ, ಸರಿಯಾಗಿದೆ ನೀವು ನಡೆಸಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮರವನ್ನ ಮಾತಾಡ್ಸೋದು ಅಂತಂದ್ರೆ ಪರಮ ಗಹನ ಅಂತಂದ್ರೆ ಬಹಳ ಕಷ್ಟವಾದ ವಿಷಯ. ಈ ಸಾಕ್ಷಿಯನ್ನ ನೀವು ತಗೊಳ್ಬಹುದು ಅಂತ ಧರ್ಮಬುದ್ಧಿ ಹೇಳ್ತಾನೆ. ಹೇಳಿದಾಗ ಧರ್ಮಾಧಿಕರಣದವರು ಅವತ್ತೇನ್ ಮಾಡ್ತಾರೆ, ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ.
ಯಾಕೆ ಅಂತಂದರೆ ಆಗ್ಲೇ ಕತ್ಲಾಗಿರುತ್ತೆ. ನಾಳೆ ಹೋಗ್ಬಿಟ್ಟು ಆ ವೃಕ್ಷವನ್ನ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಆ ವೃಕ್ಷವನ್ನ ಮಾತಾಡ್ಸೋಣ, ಅದೇ ಸಾಕ್ಷಿ ಹೇಳಿ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಎಲ್ಲರೂ ತಮ್ಮ ಮನೆಗೆ ಹೊರಟೋಗ್ಬಿಡ್ತಾರೆ. ಆ ಸುತ್ತಮುತ್ತಲ ಜನರು ಎಲ್ಲ ಸೇರಿರ್ತಾರೆ. ಪಂಚಾಯಿತಿ ಅಂತ ಅಂದಾಗ ಊರಿನ ಗ್ರಾಮಸ್ಥರೆಲ್ಲ ಸೇರಿರ್ತಾರಲ್ವ, ಅವರೆಲ್ಲ ತಮ್ಮ ಮನೆಗೆ ಹೊರಟೋಗ್ತಾರೆ. ಅನ್ನೆಗಂ ಅಷ್ಟರಲ್ಲಿ ದುಷ್ಟಬುದ್ಧಿಯೂ ಕೂಡ ತನ್ನ ಮನೆಗೆ ಬರ್ತಾನೆ. ಬಂದು ತನ್ನ ಅಯ್ಯ ಅಂತಂದರೆ ತಂದೆ ಅಂತ. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಅಯ್ಯ ಅಂತಾರೆ, ಅಪ್ಪನ್ನ ಅಣ್ಣ ಅಂತಾರೆ, ಹೌದಲ್ವಾ? ಹೀಗೇನೆ ತನ್ನ ತಂದೆಯ ಕೈಯನ್ನು ಹಿಡ್ಕೊಳ್ತಾನೆ. ಹಿಡ್ಕೊಂಡು ಕಟ್ಟೇಕಾಂತ ಕೊಯ್ದು ಅಂದರೆ ಯಾರೂ ಇಲ್ಲದ ಸ್ಥಳಕ್ಕೆ, ಒಂದು ರಹಸ್ಯ ಸ್ಥಳಕ್ಕೆ ಅವರ ಅಪ್ಪನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ತದ್ವೃದ್ಧಾಂತಮಂ ಎಲ್ಲಮಂ ತಿಳಿಯೇ ಅಂದರೆ ಏನೇನು ನಡೆದಿತ್ತೋ ಅದೆಲ್ಲ ಘಟನೆಯನ್ನು ಒಂದು ಚೂರು ಬಿಡದೆ ಹೇಳ್ತಾನೆ. ತಾನು ಹೋಗಿ ಮಧ್ಯದಲ್ಲಿ ಮೋಸ ಮಾಡಿ ಹಣ ತಂದಿದ್ನೂ ಹೇಳ್ತಾನೆ. ಎಲ್ಲ ಹೇಳಿದ್ದಾದ್ಮೇಲೆ ಹೇಳ್ತಾನೆ, ನಿಮ್ಮ ಒಂದೇ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲನೂ ನಿವಾರಣೆ ಆಗ್ಬಿಡ್ತವೆ. ಹಲವಾರು ವರ್ಷಗಳ ಕಾಲ ನಾವು ಹಸಿಯದೆ ಅಂದರೆ ಹಸುವಾಗ್ದೇನೆ, ಹಸುವಿನಿಂದ ಮಲ್ಕೊಳ್ದೇನೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಬಾಳ್ಕೊಂಡು ಜೀವನ ಮಾಡ್ಬೋದು ಅಂತ ಹೇಳ್ತಾನೆ. ನೀವು ಆ ಮರದ ಒಳಗಡೆ ಪೊಳಲು ಅಂತಂದರೆ ಪೊಟ್ರೆ, ಆ ಪೊಟ್ರೆ ಒಳಗಡೆ ಅಡ್ಕೊಂಡಿದ್ದು ಧರ್ಮ ಬುದ್ಧಿನೇ ಹಣ ಎಲ್ಲ ತಗೊಂಡೋಗ್ಬಿಟ್ಟ ಅಂತ ಹೇಳಿ ಅಂತ ಅಂದ್ಬಿಟ್ಟು ತಂದೆಗೆ ಹೇಳ್ಕೊಡ್ತಾನೆ. ನೋಡಿ, ಇಲ್ಲಿ ಧರ್ಮಾಧಿಕರಣದವರ ಹತ್ತಿರಕ್ಕೆ ನ್ಯಾಯ ಕೇಳಿಕೊಂಡು ದುಷ್ಟಬುದ್ಧಿ ಮತ್ತೆ ಧರ್ಮ ಬುದ್ಧಿ ಇಲ್ಲಿ ನಿಂತಿರೋದನ್ನ ನಾವಿಲ್ಲಿ ಗಮನಿಸ್ಬೋದು. ಪರಧನ ಹರಣಮುಂ ವಿಶ್ವಾಸಘಾತುಕಮುಂ ಸ್ವಾಮಿದ್ರೋಹಮುಂ ಇವೆಲ್ಲಂ ಏಗೈದುಂ ಕಿಡಿಸುಗುಂ ಇಂತು ಅಪ್ಪುದ ಎಲ್ಲಮಂ ನೀನ್ ಅಳಿದು ಇರ್ದುಂ ಎನ್ನುಮಂ ಸಾಕ್ಷಿ ಮಾಡಿ ನುಡಿಸಿ ಕಿಡಿಸಲ್ ಬಗೆದೆ ನಿನ್ನ ಪಳುವಗೆ ನಮ್ಮ ಕುಲಮನ್ ಎಲ್ಲಮನ್ ಅಳಿವ ಬಗೆ ಎನಲ್ ದುಷ್ಟಬುದ್ಧಿ ಕೇಳ್ದು ನಮ್ಮ ನಿರ್ವಾಹಮಂ ಕಿಡಿಸದೆ ಎನ್ನ ಅಂದುದಂ ಗೆಯೆಂದು ತನ್ನ ತಂದೆಯನ್ ಒಡಂಬಡಿಸುತ್ತಿರ್ಪಂ ಆದಿತ್ಯನ್ ಪರಗಿರಿಯನ್ ಎಯ್ದುವುದಂ. ಪರಧನ ಅಂತಂದ್ರೆ ಬೇರೆಯವರ ಹಣ, ಬೇರೆಯವರ ಹಣವನ್ನ ಕದಿತಕ್ಕಂಥದ್ದು, ಹಾಗೆ ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು. ಸ್ವಾಮಿ ದ್ರೋಹ ಅಂತಂದ್ರೆ ನಮ್ಮ ಒಡೆಯರು ಯಜಮಾನರು ನಮ್ಮನ್ನ ಯಾರು ಸಾಕಿ ಸಲುತ್ತಾ ಇರ್ತಾರೋ ಅವರಿಗೆ ಮೋಸ ಮಾಡೋದು. ಇವೆಲ್ಲವೂ ಸಹಿತ ನಮ್ಮನ್ನ ಕೆಡಿಸ್ಬಿಡುತ್ತೆ, ಅಂದ್ರೆ ನಮ್ಮನ್ನ ಹಾಳು ಮಾಡಿಬಿಡುತ್ತೆ. ಇವೆಲ್ಲ ನಮಗೆ ಕೆಟ್ಟದೇ ಮಾಡೋದು. ನಾವೊಬ್ರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ಮತ್ತೆ ಅದು ನಮ್ಗೇನೆ ಕೆಟ್ಟದಾಗುತ್ತೆ. ನೀನು ಇವೆಲ್ಲವನ್ನ ತಿಳ್ಕೊಂಡಿದ್ರೂ ಸಹಿತ ನನ್ನನ್ನ ಸಾಕ್ಷಿ ಮಾಡಿಕೊಂಡು ಮಾತಾಡಿಸಿ ಕೆಡಿಸೋದಿಕ್ಕೆ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಈ ಪಳುವಗೆ ಅಂತಂದ್ರೆ ನಿನ್ನ ಈ ಕೆಟ್ಟತನ ಅಂತಕ್ಕಂಥದ್ದು ನಮ್ಮ ಕುಲದ ಗೌರವವನ್ನೆಲ್ಲ ಹಾಳು ಮಾಡುವಂತಹ ರೀತಿಯಾಗಿದೆ. ನಾವು ಆಡೋ ಮಾತು ನಡ್ಕೊಳ್ಳೋ ರೀತಿ ನಮ್ಮ ವಂಶದ ಗೌರವ ಅಂತಕ್ಕಂಥದ್ದು ಹೆಚ್ಚು ಮಾಡಬೇಕು. ನೀನ್ ಮಾಡ್ತಾ ಇರೋದು ವಂಶದ ಗೌರವವನ್ನ ಕಳಿತಕ್ಕಂತಹ ಕೆಲಸ ಎನಲ್ ಎಂದಾಗ ದುಷ್ಟಬುದ್ಧಿ ಕೇಳ್ತಾನೆ, ನಮ್ಮ ನಿರ್ವಾಹಮಂ ಅಂತ ಅಂದ್ರೆ ನಮ್ಮ ತಂತ್ರವನ್ನ ನಾನೇನೋ ಒಂದು ಉಪಾಯ ಮಾಡಿದ್ದೀನಿ, ಅದನ್ನೆಲ್ಲ ಕೆಡಿಸ್ಬೇಡ. ನಾನೊಂದು ಉಪಾಯ ಮಾಡಿದ್ದೀನಿ ಈ ಕಳ್ಳತನದ ಆರೋಪದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ, ನೀನು ಅದನ್ನ ಕೆಡಿಸ್ಬೇಡ. ಕೆಡಿಸ್ತೇನೆ ನಾನಂದುದು ಗೆಯ್ವೆಂದು ಅಂದ್ರೆ ನಾನು ಹೇಳಿದ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತನ್ನ ತಂದೆಯನ್ನ ಒಪ್ಪಿಸುವ ಪ್ರಯತ್ನವನ್ನ ಮಾಡ್ತಾನೆ. ಅಷ್ಟರಲ್ಲಿ ಆದಿತ್ಯನು ಅಂದ್ರೆ ಸೂರ್ಯನು ಪರಗಿರಿಯಲ್ಲಿ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾ ಇರ್ತಾನೆ. ಅಂದ್ರೆ ಸಂಜೆ ಆಯಿತು ಅಂತ ತನ್ನ ತಂದೆಯನ್ನ ಒಪ್ಪಿಸೋ ಅಷ್ಟರಲ್ಲಿ ಸಂಜೆ ಆಯಿತು, ಕತ್ತಲಾಯಿತು, ಸೂರ್ಯ ಮುಳುಗ್ದ. ಅಂದ್ರೆ ಉತ್ಪಲಮಾಲಾ ವೃತ್ತದಲ್ಲಿದೆ. ಮೇದಿನಿಯಂ ಕ್ರಮಕ್ರಮದೆ ಪರ್ವಿದ ಉದಾತ್ತನ ನಭೋ ವಿಭಾಗಂ ಆಚ್ಛಾದಿತ ದಿಗ್ಮುಖಂ ವ್ಯವಹಿತ ಅಖಿಲ ದೃಷ್ಟಿಪಥಂ ತಮಾಲ ಭೃಂಗೋದರ ನೀರದಾಗಮ ಘನ ಪ್ರಕರಾಂಜನ ಪುಂಜ ಕೋಕಿಲ ಅಬ್ಜೋದರ ಕಾಯಕಾಂತಿ ಶಿತಿಕಂಠಗಳ ಅಪ್ರತಿಮ ಪ್ರಭಂ ತಮಂ. ಅಂತು ಕವಿದ ಕಲ್ತಳೆಯೋಳ್ ದುಷ್ಟಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾಣೆನೆಂದು ಉಯ್ಯುವಂತೆ ಉಯ್ದು
ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ವಟವಿಟಪಿ ಕೋಟರ ಕುಟೀರಾಂತರಮಂ ಪುಗಿಸಿ ಬವರಮಂ ಗೆಲ್ದೆನೆಂದು ರಾಗಿಸಿ ಮನೆಗೆ ಒಂದು ನಿದ್ರಾಂಗಾನ್ ಆಸಕ್ತನಾದಂ. ಅವತ್ತಿನ ಕತ್ತಲು ಹೇಗಾಯ್ತು ಅಂತಂದ್ರೆ, ಮೇದಿನಿ ಅಂತಂದ್ರೆ ಭೂಮಿ ಅಂತ ಅಂದ್ಬಿಟ್ಟು, ಕ್ರಮದೆ ಅಂದ್ರೆ ಮೆಲ್ಲ ಮೆಲ್ಲನೆ ಭೂಮಿಯ ಮೇಲೆ ನಿಧಾನವಾಗಿ ಮೆಲ್ಲನೆ ಕತ್ತಲೆಲ್ಲನೂ ಹರಡ್ಕೊಳ್ತಂತೆ. ಆಚ್ಛಾದಿತ ಅಂದ್ರೆ ಆವರಿಸ್ತಂತೆ, ದಿಗ್ಮುಖಂ ಅಂದ್ರೆ ಎಲ್ಲಾ ದಿಕ್ಕುಗಳಿಗೂ ಸಹಿತ. ಎಷ್ಟು ಕಪ್ಪಿತ್ತು ಅಂದ್ರೆ ದೃಷ್ಟಿಪಥಂ ಅಂದ್ರೆ ಕಣ್ಣುಗುಡ್ಡೆಯಷ್ಟು ಕಪ್ಪು, ತಮಾಲ ಅಂದ್ರೆ ಕತ್ತಲೆ, ಅಷ್ಟು ಕತ್ತಲೆ ಆವರಿಸ್ತಂತೆ. ಭೃಂಗೋದರ ನೀರದಾಗಮ ಅಂದ್ರೆ ಕಪ್ಪು ಮೋಡಗಳು ಆಕಾಶದಲ್ಲಿ ಆವರಿಸಿದಾಗ ಹೇಗ್ ಕಾಣಿಸುತ್ತೋ ಅಷ್ಟು ಕಪ್ಪಾಗಿತ್ತಂತೆ. ಘನ ಪ್ರಖರ ಅಂಜನ ಅಂದ್ರೆ ಅದೇ ಕಾಡಿಗೆ ಅಂತ, ಕಾಜಲ್ ಅಂತ, ಆ ಕಾಡಿಗೆಯಷ್ಟು ಕಪ್ಪಾದ ಕತ್ತಲೆ ಅವತ್ತಿತ್ತಂತೆ. ಕೋಕಿಲ ಅಂದ್ರೆ ಕೋಗಿಲೆಯಷ್ಟು ಕಪ್ಪು. ಅಬ್ಜೋದರ ಕಾಯಕಾಂತಿ ಅಂದ್ರೆ ವಿಷ್ಣುವಿನ ದೇಹದ ಬಣ್ಣ ಅಂದ್ರೆ ಕಪ್ಪು ಬಣ್ಣ. ಶಿತಿಕಂಠಗಳ ಅಪ್ರತಿಮ ಪ್ರಭಂ ಅಂದ್ರೆ ಶಿವನ ಕೊರಳಲ್ಲಿರೋ ಕಪ್ಪು ಬಣ್ಣ ಏನಿದೆ ಅಷ್ಟು ಕಪ್ಪು ಬಣ್ಣ ಅವತ್ತು ಆಯ್ತಂತೆ. ಅಂದ್ರೆ ಕತ್ತಲೆ ಅಂತಂದ್ರೆ ಗಾಢವಾದ ಕತ್ತಲೆ. ಕಪ್ಪು ಅಂತ ನಾವು ಏನೇನೆಲ್ಲ ಕರಿತೀವೋ ಆ ಎಲ್ಲಾ ವಸ್ತುಗಳನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಅಂತಂದ್ರೆ ಆ ದೃಷ್ಟಿಪಥ ಅಂದ್ರೆ ಕಣ್ಣುಗುಡ್ಡೆಯಷ್ಟು ಕಪ್ಪು. ಆಮೇಲೆ ಮೋಡಗಳು, ಮಳೆ ಮೋಡಗಳು ಆವರಿಸಿದಾಗ ಕಪ್ಪು ಮೋಡ ಆಗುತ್ತಲ್ಲ ಅಷ್ಟು ಕಪ್ಪು. ಕಾಡಿಗೆಯಷ್ಟು ಕಪ್ಪು, ಕೋಗಿಲೆಯಷ್ಟು ಕಪ್ಪು, ವಿಷ್ಣುವಿನ ದೇಹದ ಬಣ್ಣದಷ್ಟು ಕಪ್ಪು, ಶಿವನ ಕೊರಳಲ್ಲಿರೋ ಕಪ್ಪು ಬಣ್ಣ. ಅಂದ್ರೆ ಅಷ್ಟು ಕತ್ಲೆ ಆಯ್ತು ಅವತ್ತು ಅಂತ ಹೇಳೋದಿಕ್ಕೆ ಈ ವರ್ಣನೆಯನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಹೀಗೆ ಕವಿದಂತಹ ಆವರಿಸಿದಂತಹ ಕತ್ತಲೆಯಲ್ಲಿ ದುಷ್ಟಬುದ್ಧಿ ತನ್ನ ತಂದೆಯನ್ನ ಕೊಂದಾದ್ರೂ ಸರಿ ನಾನು ಬಿಡೋದಿಲ್ಲ ಅಂತ ಅಂದ್ಕೊಂಡು ಅವನು ಬಳ್ಳಾರಿ ಅಂತಂದ್ರೆ ಮಾರಿ ಮನೆಗೆ ಹರಕೆ ಮಾಡ್ಕೊಂಡಿರೋ ಕುರಿಯನ್ನ ನುಗ್ಸೋ ಹಾಗೆ ಆ ಮರ ಇತ್ತಲ್ವಾ, ಆ ಅಶ್ವತ್ಥ ವೃಕ್ಷ, ಅದರ ಪೊಟರೆಯೊಳಗೆ ತನ್ನ ತಂದೆಯನ್ನ ಅಡಗಿಸ್ತಾನೆ. ಬವರಮಂ ಅಂದ್ರೆ ಈಗ ಬಂದಿರ ಅಪವಾದವನ್ನ, ಜಗಳವನ್ನ ನಾನು ಗೆಲ್ತೀನಿ ಅಂತ ಅಂದ್ಬಿಟ್ಟು ರಾಗಿಸಿ ಅಂದ್ರೆ ಖುಷಿಯಿಂದ ಮನೆಗೆ ಬರ್ತಾನಂತೆ. ನಿದ್ರಾಂಗಾಸಕ್ತನಾದಂ ಅಂದ್ರೆ ಚೆನ್ನಾಗಿ ನಿದ್ರೆಯನ್ನ ಮಾಡ್ತಾನಂತೆ. ಆದಿತ್ಯೋದಯಂ ಆಗಲೊಡಂ ಧರ್ಮಬುದ್ಧಿ ದೇವ ಗುರು ದ್ವಿಜ ಪೂಜೆಗಳಂ ಮಾಡುತ್ತುಂ ತಡೆಯೇ ದುಷ್ಟಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕೆ ಇಂತೆಂದಂ. ಪ್ರತ್ಯರ್ಥಿ ಬಂದನ್ ಇಲ್ಲ ಪಿರಿದುಂ ಪೊಳ್ತು ಪೋದುದು ಎನಗೆ ಕರ್ತವ್ಯಂ ಆವುದೆಂದು ನುಡಿಯುತ್ತಿರ್ಪ ಅನ್ನೆಗಂ ಧರ್ಮಬುದ್ಧಿಯ ಬರವಂ ಕಂಡು ಆ ಕ್ಷಣದೊಳ್ ಧರ್ಮಾಧಿಕರಣರ್ ನಡೆಯಿಂ ನಿಮ್ಮಿರ್ವರ ಬವರಮಂ ತೀರ್ದುವಮೆಂದು ವಟವೃಕ್ಷದ ಸಮೀಪಕ್ಕೆ ಒಂದು ಅಷ್ಟವಿಧ ಅರ್ಚನೆಯಿಂದ ಅರ್ಚಿಸಿ ತದನಂತರಂ ಆ ಇರುವರುಂ ನುಡಿಸಿ ಬಳಿಕ ಆ ಮರನ್ ಇಂತೆಂದರ್. ಆದಿತ್ಯೋದಯ ಅಂತಂದ್ರೆ ಸೂರ್ಯೋದಯ ಆಗುತ್ತೆ, ಬೆಳಗ್ಗೆ ಆಗುತ್ತೆ. ಆಗಿದ ತಕ್ಷಣನೇ ಈ ಕಡೆ ಧರ್ಮಬುದ್ಧಿ ದೇವರನ್ನ, ಗುರುಗಳನ್ನ, ದ್ವಿಜ ಅಂದ್ರೆ ಬ್ರಾಹ್ಮಣರು ಅಂತ, ಇವರ ಪೂಜೆಗಳನ್ನೆಲ್ಲನೂ ಇವ್ರಿಗೆಲ್ಲ ಹೊಂದಿಸಿ ದೇವರು ಗುರುಗಳು ಅವ್ರ ಪೂಜೆಯನ್ನೆಲ್ಲ ಮಾಡಿ ಮುಗಿಸ್ತಾನಂತೆ. ಸ್ವಲ್ಪ ತಡ ಆಗೋಗ್ಬಿಡುತ್ತಂತೆ ಬರೋದು. ಅಷ್ಟರಲ್ಲಿ ದುಷ್ಟಬುದ್ಧಿ ಮುಖನೂ ಸಹಿತ ತೊಳೆದೇನೆ ಬಂದಿರ್ತಾನಂತೆ. ಬಂದು ಧರ್ಮಾಧಿಕರಣದವ್ರು ಇರ್ತಾರಲ್ವಾ, ನ್ಯಾಯ ತೀರ್ಮಾನ ಮಾಡೋರು, ಅವ್ರಿಗೆ ಈ ರೀತಿಯಾಗಿ ಹೇಳ್ತಾನಂತೆ. ಪ್ರತ್ಯರ್ಥಿ ಬಂದಿಲ್ಲ ಅಂದ್ರೆ ನನ್ನ ಎದುರಾಳಿಯಾಗಿರ್ತಕ್ಕಂತಹ ಧರ್ಮಬುದ್ಧಿ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಅವರಿಗೆ ದೂರ ಹೇಳ್ತಾ ಇರ್ತಾನಂತೆ. ಪಿರಿದುಂ ಪೊಳ್ತು ಪೋದುದು ಬಹಳ ಸಮಯ ಆಗ್ಲೇ ಆಗೋಗ್ಬಿಟ್ಟಿದೆ, ನಾನು ಯಾವ ಕೆಲಸ ಯಾವ ಕರ್ತವ್ಯವನ್ನ ಇವಾಗ ಮಾಡಬೇಕು ಹೇಳಿ ಅಂತ ಅವ್ರನ್ನ ಕೇಳ್ತಿದ್ದ ಹಾಗೇನೇನೆ ಅಷ್ಟ್ರಲ್ಲೇನೇನೆ ಧರ್ಮಬುದ್ಧಿ ಬರ್ತಾ ಇರೋದನ್ನ ಅವರು ನೋಡ್ತಾರಂತೆ. ನೋಡಿ ಆ ಕ್ಷಣದಲ್ಲಿ ಧರ್ಮಾಧಿಕರಣದವರು ಅಂದ್ರೆ ನ್ಯಾಯ ತೀರ್ಮಾನ ಮಾಡ್ತಕ್ಕಂಥವ್ರು ಈ ರೀತಿಯಾಗಿ ಹೇಳ್ತಾರಂತೆ. ನಿಮ್ಮಿಬ್ಬರ ಜಗಳವನ್ನ ಇವತ್ತೇನೆ ತೀರ್ಮಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ವಟವೃಕ್ಷ ಇರುತ್ತಲ್ವಾ, ಆ ದೊಡ್ಡದಾದಂತಹ ಮರದ ಅಡಿಯಲ್ಲಿ
ಅವರು ಹಣನೆಲ್ಲ ಬಚ್ಚಿಟ್ಟು ಅದನ್ನ ಸಾಕ್ಷಿ ಹೇಳಿಸ್ತೀನಿ ಅಂತ ಬೇರೆ ದುಷ್ಟಬುದ್ಧಿ ಹೇಳಿರ್ತಾನಲ್ವಾ, ಆ ಒಂದು ಮರದ ಹತ್ತಿರಕ್ಕೆ ಬರ್ತಾರಂತೆ. ಬಂದು ಅಷ್ಟವಿಧದಿಂದ ಅಂದ್ರೆ 8 ರೀತಿಯ ಪೂಜೆಯಿಂದ ಆ ಮರವನ್ನ ಪೂಜಿಸ್ತಾರಂತೆ. ಹಿಂದಿನ ಕಾಲದಲ್ಲೆಲ್ಲಾನು ಮರಗಳಲ್ಲಿ ದೇವಾನುದೇವತೆಗಳು ವಾಸ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತಲ್ವಾ. ಹಾಗಾಗಿನೇ ಇಲ್ಲಿ ಮೊದಲಿಗೆ ಭಕ್ತಿಪೂರ್ವಕವಾಗಿ ಆ ಮರಕ್ಕೆ ವಂದಿಸ್ತಾರೆ. ಆಮೇಲೆ ತದನಂತರ ಏನ್ ಮಾಡ್ತಾರೆ, ಆ ಮರವನ್ನ ಮಾತಾಡಿಸ್ತಾರೆ. ನಂತರ ಆ ಮರವನ್ನ ಕುರಿತು ಈ ರೀತಿಯಾಗಿ ಹೇಳ್ತಾರೆ. ನೀನಪ್ಪೊಡೆ ಯಕ್ಷಾದಿ ದಿವ್ಯ ದೇವತ ಆವಾಸಮಂ ಸೇವ್ಯಮುಮಪ್ಪ ವೃಕ್ಷಂ ಅದು ಕಾರಣದಿಂ ನಿನ್ನಂ ಸಾಕ್ಷಿ ಮಾಡಿ ಕೇಳ್ದಪೆವು. ನೀಂ ತಪ್ಪದೆ ನುಡಿ ಎಂದು ಧರ್ಮಾಧಿಕರಣಂ ಧರ್ಮ ಶ್ರವಣಂ ಗೆಯ್ದು ಉಸಿರದಿರ್ಪುದುಂ ಪೊಳಲೊಳ್ ಅಡಂಗಿರ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು ಧರ್ಮಗತಿಯಂ ಬಿಟ್ಟು ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯಂ ಕುಂದುಗುಂ ಎಂದು ನುಡಿವಂತೆ ಧರ್ಮಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದುಂ ನೆರವಿಯುಂ ಧರ್ಮಾಧಿಕರಣಮುಂ ಚೋದ್ಯಂ ಬಟ್ಟಿರೆ ಧರ್ಮಬುದ್ಧಿ ಚೋದ್ಯಂ ಇದು ದೈವಂ ಅಲ್ಲಕ್ಕುಂ ಅಂತಪ್ಪೊಡೆ ಸತ್ಯಮನೇಕೆ ನುಡಿಯದು ಇದೇನ್ ಆನುಂ ಒಂದು ಕೃತ್ರಿಮಂ ಆಗಲ್ವೇಳ್ಕುಂ ಎಂದು ಆ ಮರನಂ ಬಲವೊಂದು ನೋಡಿ ಪಿರಿದಪ್ಪ ಪೊಳಲುಮನ್ ಅಲ್ಲಿಯೇ ಮನುಷ್ಯ ಸಂಚಾರಂ ಆಗಿರ್ದುದುಮಂ ಕಂಡು ನಿಶ್ಚಯಿಸಿ ಧರ್ಮಬುದ್ಧಿ ಧರ್ಮಾಧಿಕರಣರ್ಗೆ ಇಂತೆಂದಂ. ಆ ಮರವನ್ನ ಕುರಿತು ಧರ್ಮಾಧಿಕರಣದವರು ಈ ರೀತಿಯಾಗಿ ಹೇಳ್ತಾರೆ. ನೀನಂತೂ ಯಕ್ಷಾದಿ ದಿವ್ಯ ದೇವತೆಗಳಿಗೆ ಆ ಆವಾಸ ಸ್ಥಾನವನ್ನ ಮಾಡಿಕೊಟ್ಟಿದೀಯ. ಅಂದ್ರೆ ನಿನ್ನೊಳಗೆ ಯಕ್ಷರು ಗಂಧರ್ವರು ಸಾಕ್ಷಾತ್ ದೇವತೆಗಳೇ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸೇವೆಯನ್ನ ನೀನು ಮಾಡ್ತಾ ಇದ್ದೀಯಾ. ಅಂತಹ ವೃಕ್ಷ ನೀನಾಗಿದ್ದೀಯಾ. ಈ ಕಾರಣದಿಂದ ನಿನ್ನನ್ನ ಸಾಕ್ಷಿ ಮಾಡಿಕೊಂಡು ನಾವೆಲ್ಲರೂ ಕೇಳ್ತಾ ಇದ್ದೀವಿ. ನೀನು ತಪ್ಪನ್ನು ಆಡದೆ ಸರಿಯಾಗಿ ಹೇಳು ಅಂತ ಅಂದ್ಬಿಟ್ಟು ಧರ್ಮಾಧಿಕರಣದವರು ತಮ್ಮ ಕಿವಿಗಳನ್ನ ಆ ಮರಕ್ಕೆ ಕೊಟ್ಟು ಕೇಳೋದಿಕ್ಕೆ ಸಿದ್ಧರಾಗ್ತಾರೆ. ಈ ರೀತಿ ಸಿದ್ಧರಾದಾಗ ಆ ಪೊಟರೆಯೊಳಗೆ ಹಿಂದಿನ ದಿನ ರಾತ್ರಿನೇ ಅಡಗಿದ್ದಂತಹ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಬುದ್ಧಿ ಕೆಟ್ಟು ಧರ್ಮ ಮಾರ್ಗವನ್ನ ಬಿಟ್ಟು ಪ್ರಕೃತಿ ವಿಕೃತಿ ಆದ ಹಾಗೆ ಮನುಷ್ಯನ ಆಯಸ್ಸೇ ಕಡಿಮೆಯಾಗುವಂತೆ. ನೋಡಿ, ಪ್ರಕೃತಿ ನಾವೇನಾದ್ರೂ ತಿರ್ಚಕ್ ಹೋದ್ರೆ, ವಿಕೃತಿ ಮಾಡಕ್ ಹೋದ್ರೆ ಮನುಷ್ಯನ ನಾಶ ಖಂಡಿತ. ಇದೊಂದು ಮಾತಿದು. ಈ ಮಾತನ್ನ ನೆನಪಿಸುವ ಹಾಗೆ ಈ ಧರ್ಮ ಬುದ್ಧಿನೇ ಹಣವನ್ನೆಲ್ಲ ಕದ್ಕೊಂಡ್ಬಿಟ್ಟ, ಆತನೇ ತಗೊಂಡೋಗ್ಬಿಟ್ಟ ಅಂತ ಅಂದ್ಬಿಟ್ಟು ಒಳಗಡೆಯಿಂದ ಹೇಳ್ತಾನೆ. ಅಲ್ಲಿ ನೆರವಿಯಂ ಅಂದ್ರೆ ಅಲ್ಲಿ ಸೇರಿದ್ದಂತಹ ಧರ್ಮಾಧಿಕರಣದವರು ಚೋದ್ಯಂ ಬಟ್ಟಿರೆ ಆಶ್ಚರ್ಯ ಪಟ್ಬಿಡ್ತಾರೆ. ಧರ್ಮ ಬುದ್ಧಿ ಚೋದ್ಯಂ ಇದು. ಧರ್ಮ ಬುದ್ಧಿಗೂ ಆಶ್ಚರ್ಯ ಆಗುತ್ತೆ. ಇದೇನಿದು, ಇದೇನಂತ ಅಚ್ಚರಿ ಇದು. ದೈವಂ ಅಲ್ಲಕ್ಕುಂ ಇದು ನಿಜವಾಗಿಯೂ ದೇವರಲ್ಲ. ಅಂತಪ್ಪೊಡೆ ದೇವರೇ ಆಗಿದ್ರೆ ಸತ್ಯಮನ್ ಏಕೆ ನುಡಿಯದು. ನಿಜವಾಗಿಯೂ ಇದು ದೇವತೆನೇ ಆಗಿದ್ರೆ ಸತ್ಯವನ್ನ ಯಾಕೆ ಹೇಳ್ತಾ ಇಲ್ಲ. ಇದರಲ್ಲಿ ಏನೋ ಒಂದು ಮೋಸ ಅಡಗಿದೆ. ಕೃತ್ರಿಮ ಅಂದ್ರೆ ಮೋಸ ಅಂತ, ಮೋಸ ಅಡಗಿದೆ ಅಂತ ಅಂದ್ಬಿಟ್ಟು ಆತ ಏನ್ ಮಾಡ್ತಾನೆ, ಮರವನ್ನ ಬಲಭಾಗದಿಂದ ನೋಡ್ಕೊಂಡು ಬರ್ತಾನೆ. ಆ ಬಂದಾಗ ದೊಡ್ಡದಾದಂತಹ ಪೊಳಲು ಅಂದ್ರೆ ಪೊಟರೆಯನ್ನ ನೋಡ್ತಾನೆ. ಅಲ್ಲಿ ಮನುಷ್ಯರು ಓಡಾಡಿದಂತಹ ಹೆಜ್ಜೆ ಗುರುತುಗಳನ್ನ ಆತ ಗಮನಿಸ್ತಾನೆ. ಗಮನಿಸ್ಬಿಟ್ಟು ಅದನ್ನ ನೋಡಿ ನಿರ್ಧಾರ ಮಾಡ್ತಾನೆ. ಆಗ ಧರ್ಮ ಬುದ್ಧಿ ಹೊಸ ಒಂದು ಉಪಾಯವನ್ನ ಮಾಡಿ ಧರ್ಮಾಧಿಕರಣದವರನ್ನ ಅಂದ್ರೆ ನ್ಯಾಯ ತೀರ್ಮಾನ ಮಾಡೋರನ್ನ ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಹುಸಿಯದ ಬೇಹಾರಿಯೇ ಇಲ್ಲ ಅಂದ್ರೆ ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ. ನಾನು ಒಬ್ಬ ವ್ಯಾಪಾರ ಮಾಡ್ತೀನಿ. ಯಾರಾದ್ರೂ ನನ್ನ ಹತ್ರ ಏನಾದ್ರೂ ವಸ್ತು ತಗೊಳಕ್ ಬಂದ್ರೆ ನಾನು ಸುಳ್ಳು ಹೇಳ್ತೀನಿ. ಸುಳ್ಳು ಹೇಳೋದು ವ್ಯಾಪಾರದ ಧರ್ಮ. ಅದು ನಾಂ ಬೇಹಾರಿಯಪ್ಪುದು ಅದರಿಂದ ಎಮ್ಮ ವೃತ್ತಿ ಧರ್ಮಕ್ಕೆ ಧರ್ಮ ಬುದ್ಧಿ ಅಧರ್ಮ ಬುದ್ಧಿಯಾಗಿ ಧನಮಂ ಬಂಚಿಸಿಕೊಂಡು ಎನ್ನ ಮನೆಗೆ ಉಯ್ವೆನ್ ಎಂಬ ಅನ್ನೆಗಂ ನೇಸರ್ ಮೂಡಿದೊಡೆ ಉಯ್ಯಲ್ ಇಂಬಿಲ್ಲದೆ ಮರದ ಪೊಳಲೊಳಗಿಟ್ಟು
ಬಂದು ಮರುದಿವಸಮಂ ಪೋಗಿ ನೋಳ್ಪ ಅನ್ನೆಗಂ ಆ ಪೊನ್ನನ್ ಒಂದು ಪನ್ನಗಂ ಸುತ್ತಿ ಪಟ್ಟಿರ್ದೊಡೆ ಕೊಳಲ್ ಅಂಜಿ ಪೋದೆಂ ನೀಂ ಇಲ್ಲಿರ್ದಂತೆ ನೋಡುತ್ತುಮ್ಮಿರಿಂ ಪೊಳಲೊಳಗೆ ಪೊಗೆಯ ನಿಕ್ಕಿ ಪಾವಂ ಪೊರಮಡಿಸಿ ಕಳೆದುಕೊಂಡ ಒಡವೆಯಂ ಕುಡುವೆನ್ ಎಂದು ಧರ್ಮಬುದ್ಧಿ ಪುಲ್ಲಂ ಪುಳ್ಳಿಯಂ ತರಿಸಿ ಆ ಪೊಳಲೊಳಗಡಗಿಸಿ ತುಂಬಿ ದುಷ್ಟಬುದ್ಧಿಯ ಮನೆಯೊಳ್ ಕಿಚ್ಚನ್ ಇಕ್ಕುವಂತೆ ಕಿಚ್ಚನ್ ಇಕ್ಕಲೊಡಂ ಪೊಗೆ ಸುತ್ತಿ ಉರಿ ಎಟ್ಟಲ್ ಪ್ರೇಮಮತಿ ಧೃತಿಗೆಟ್ಟು ಪುಯ್ಯಲಿಟ್ಟು ಪೊಳಲೊಳಗಿಂದಂ ಸುರುಳ್ದುರುಳ್ದು ಕಂಠಗತ ಪ್ರಾಣನಾಗಿರ್ಪುದಂ ಧರ್ಮಾಧಿಕರಣರ್ ಕಂಡು ದುಷ್ಟಬುದ್ಧಿಯ ತಂದೆಯಪ್ಪುದಂ ಸಂದೇಯಮಿಲ್ಲಂ ಎಂದರಿದು ಈ ಪಾಪಕರ್ಮನಪ್ಪ ದುಷ್ಪುತ್ರನಿಂ ನಿನಗಿಂತಪ್ಪ ದುರ್ಮರಣಂ ಸಮನಿಸಿದೆಂದು ನುಡಿಯುವುದಂ. ಸುಳ್ಳು ಹೇಳದ ವ್ಯಾಪಾರಿನೇ ಇಲ್ಲ, ನಾನು ಒಬ್ಬ ವ್ಯಾಪಾರಿಯಾಗಿದ್ದೀನಿ. ಯಾರಾದರೂ ನನ್ನ ಹತ್ರಕ್ಕೆ ವ್ಯಾಪಾರಕ್ಕೆ ಬಂದಾಗ ಅವರು ವಸ್ತುವನ್ನ ಕೊಂಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೊಂದಷ್ಟು ಸುಳ್ಳುಗಳನ್ನ ಹೇಳ್ತೀನಿ. ಇದು ನನ್ನ ವೃತ್ತಿ ಧರ್ಮ. ವ್ಯಾಪಾರದಲ್ಲಿ ಸುಳ್ಳು ಹೇಳೋದು ಅದು ಕೂಡ ಧರ್ಮ ಆಗಿದೆ. ಹಾಗಾಗಿ ಧರ್ಮ ಬುದ್ಧಿಯಾದಂತಹ ನಾನು ಅಧರ್ಮ ಬುದ್ಧಿ ಅಂದ್ರೆ ಅಧರ್ಮ ಮಾರ್ಗದಿಂದ ಹಣವನ್ನೆಲ್ಲ ವಂಚಿಸಿಕೊಂಡು ನನ್ನ ಮನೆಗೆ ತಗೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಬೆಳಗಾಗಿ ಹೋಗ್ಬಿಡ್ತು, ಅಂದ್ರೆ ಸೂರ್ಯೋದಯ ಆಗ್ಬಿಡ್ತು. ಆಗ ತಗೊಂಡೋಗೋದಿಕ್ಕೆ ಆಗ್ಲಿಲ್ಲ. ಈ ಮರದ ಪೊಟರೆಯೊಳಗೆ ನಾನು ಇಟ್ಬಿಟ್ಟು ಬಂದೆ. ಮರುದಿವ್ಸ ತಗೊಂಡು ಹೋಗ್ಬೇಕು ಅಂತ ನೋಡ್ತೀನಿ. ಅಷ್ಟರಲ್ಲಿ ಆ ಹಣದ ಗಂಟನ್ನ ಒಂದು ಪನ್ನಗ ಅಂದ್ರೆ ಒಂದು ಹಾವು ಸುತ್ಕೊಂಡ್ಬಿಟ್ಟಿತ್ತು. ತಗೊಳೋದಿಕ್ಕೆ ಹೆದರಿಕೆ ಆಯ್ತು. ಆ ಹಾವು ಕಚ್ಬಿಟ್ರೆ ಅಂತ ಭಯ ಆಯ್ತು. ನೀವಿಲ್ಲೇ ನೋಡ್ತಾ ಇರಿ. ನೀವು ನೋಡ್ತಿದ್ದ ಹಾಗೇನೆ ಆ ಪೊಟರೆಯೊಳಗೆ ಇರ್ತಕ್ಕಂತಹ ಹಾವನ್ನ ಹೊಗೆ ಇಟ್ಟು ನಾನು ಆ ಪಾವನ್ನ ಓಡಿಸ್ತೀನಿ, ಅಂದ್ರೆ ಹಾವನ್ನ ಓಡಿಸ್ತೀನಿ. ನಾನು ಕಳ್ಕೊಂಡಿರೋ ಒಡವೆಯನ್ನ ತೆಗೆದುಕೊಡ್ತೀನಿ ಅಂತ ಅಂದ್ಬಿಟ್ಟು ಧರ್ಮಬುದ್ಧಿ ಏನ್ ಮಾಡ್ತಾನೆ, ಹುಲ್ಲನ್ನ ಅಂದ್ರೆ ಒಣಗಿರೋ ಹುಲ್ಲನ್ನ, ಪುಳ್ಳಿ ಅಂತಂದ್ರೆ ಚಿಕ್ಕ ಚಿಕ್ಕ ಕಡ್ಡಿಗಳನ್ನ ನೋಡಿ, ಇಲ್ಲಿದೆ ನೋಡಿ ಚಿಕ್ಕ ಚಿಕ್ಕ ಕಡ್ಡಿಗಳು, ಹುಲ್ಲಿನ ಗರಿ, ಅವನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಆ ಮರದ ಪೊಟರೆ ಒಳಗಡೆ ನೋಡಿ ಈ ತರ ತುಂಬಿಸ್ತಾನೆ. ತುಂಬಿ ದುಷ್ಟಬುದ್ಧಿಯ ಮನೆ ಒಳಕ್ಕೇನೆ ಬೆಂಕಿ ಇಕ್ತಾ ಇದ್ದಾನೇನೋ ಅನ್ನೋ ಹಾಗೆ ಆ ಮರದ ಪೊಟರೆ ಒಳಕ್ಕೆ ಬೆಂಕಿಯನ್ನ ಇಡ್ತಾನೆ. ಆಗ ಹೊಗೆ ಸುತ್ಕೊಂಡ್ಬಿಡುತ್ತೆ. ಸುತ್ಕೊಂಡು ಜೋರಾಗಿ ಆಮೇಲೆ ಉರಿಯೋದಿಕ್ಕೆ ಪ್ರಾರಂಭ ಆಗುತ್ತೆ. ಒಳಗಡೆ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಅಡಗಿರ್ತಾನಲ್ವಾ, ಅವನಿಗೆ ಬುದ್ಧಿ ಕೆಟ್ಟೋಯ್ತು, ಉಸಿರು ಕಟ್ಟದಂಗ ಆಗ್ಬಿಡ್ತು. ಆ ದುಷ್ಟಬುದ್ಧಿಯ ತಂದೆ ಪುಯ್ಯಲಿಡ್ತಾನೆ, ಅಂದ್ರೆ ಬಾಯ್ ಬಡ್ಕೊಳ್ತಾನೆ. ಪೊಟ್ರೆ ಒಳಗಡೆಯಿಂದ ಅವ್ನು ಬಾಯ್ ಬಡ್ಕೊಳ್ತಾನೆ. ನಂತರ ಆ ಬಿಸಿಯನ್ನ, ಆ ಹೊಗೆಯನ್ನ, ಆ ಬೆಂಕಿಯ ತಾಪವನ್ನ ತಾಳೋದಿಕ್ಕಾಗ್ದೇನೆ ಆ ಪೊಟ್ರೆ ಒಳಗಿಂದ ಸುರುಳ್ಕೊಂಡು ಅಂದ್ರೆ ಉರುಳ್ಕೊಂಡು ಈಚಿಗೆ ಬಂದು ಬೀಳ್ತಾನೆ. ತನ್ನ ಪ್ರಾಣವನ್ನ ಬಿಟ್ಬಿಡ್ತಾನೆ, ಅಂದ್ರೆ ಸತ್ತೋಗ್ಬಿಡ್ತಾನೆ. ಧರ್ಮಾಧಿಕರಣದವ್ರು ನೋಡ್ತಾರೆ, ಅವನು ಬೇರೆ ಯಾರು ಅಲ್ಲ, ದುಷ್ಟಬುದ್ಧಿಯ ತಂದೆ ಆಗಿರ್ತಾನೆ. ಗುರುತಿಸ್ತಾರವ್ರು, ಓ ಈತ ದುಷ್ಟಬುದ್ಧಿ ತಂದೆ ಪ್ರೇಮಮತಿ ಅಲ್ವಾ, ಓ ಈತ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿ ಅಲ್ವಾ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ, ಅನುಮಾನನೇ ಇಲ್ಲ, ಆತನೇ ಇವನು ಅಂತ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಅಯ್ಯೋ ಎಂತಹ ಸ್ಥಿತಿ ಬಂತಪ್ಪ ನಿನಗೆ, ಇಂತಹ ಕೆಟ್ಟ ಮಗನಿಂದ ನಿನಗೆ ಸಾವು ಬಂತಲ್ಲ ಅಂತ ಅನ್ಬಿಟ್ಟು ಅವರೆಲ್ಲರನ್ನು ಬಹಳವಾಗಿ ನೊಂದ್ಕೊಂಡು ಮಾತಾಡ್ತಾರೆ. ಒಳ್ಳೆ ಮಕ್ಕಳಾಗಿದ್ರೆ ಅವರು ಮಾಡೋ ಕೆಲಸ ಒಳ್ಳೆವಾಗಿರ್ತವೆ, ಇದರಿಂದ ತಂದೆ ತಾಯಿಗಳಿಗೆ ಗೌರವ ಬರುತ್ತೆ. ಮಕ್ಕಳು ಕೆಟ್ಟತನದಲ್ಲಿ ನಡೆದ್ರೆ ಅವರು ಮಾಡೋ ಕೆಲಸದಿಂದ ತಂದೆ ತಾಯಿಗಳಿಗೂ ಸಹಿತ ಕೆಟ್ಟ ಹೆಸರು ಬರುತ್ತೆ. ಇಲ್ಲಿ ಚಿತ್ರದಲ್ಲೂ ಸಹಿತ ನೀವು ಈ ಕಥೆಯನ್ನ ಗಮನಿಸಬಹುದು. ವಿದ್ಯಾರ್ಥಿಗಳೇ, ಈಗ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ. ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು? ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯ ನಡುವಿನ ವ್ಯಾಜ್ಯ ಅಂದ್ರೆ ಜಗಳವನ್ನು ಪರಿಹರಿಸಲು ವೃಕ್ಷ ಸಾಕ್ಷಿಯನ್ನು ಕೇಳಲು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಬಂದರು. ವೃಕ್ಷ ಸಾಕ್ಷಿ ಕಥೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ? ವೃಕ್ಷ ಸಾಕ್ಷಿ ಕಥೆಯನ್ನು ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ. ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ದುಷ್ಟಬುದ್ಧಿಯು ಆ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತ ಮತ್ತು ನಾನು ಅಲ್ಲದೆ ಬೇರೆ ಯಾರೂ ಮನುಷ್ಯರು ಇರಲಿಲ್ಲ. ಆ ಸ್ಥಳದಲ್ಲಿ ಇದ್ದ ಆಲದ ಮರವೇ ಸಾಕ್ಷಿ.
ಎಂದು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣದವರು ವಿಸ್ಮಯ ಹೊಂದಿದರು. ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವರು, ಗುರುಗಳು, ವೇದಾಧ್ಯಯನ ನಿರತರನ್ನು ಪೂಜೆ ಮಾಡುತ್ತಾ ಕಳೆದನು. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸಿದನು. ವಿದ್ಯಾರ್ಥಿಗಳೇ, 3-4 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು? ಧರ್ಮಾಧಿಕರಣರು ವಟವೃಕ್ಷಕ್ಕೆ, ನೀನಾದರೋ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹ ಮತ್ತು ಅವರ ಸೇವೆಯನ್ನು ಮಾಡುವಂತಹವನು ಆಗಿದ್ದೀಯಾ? ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳುತ್ತಿದ್ದೇವೆ. ನೀನು ತಪ್ಪದೆ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು. ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು? ಅರ್ಧರಾತ್ರಿಯಲ್ಲಿ ಧರ್ಮಬುದ್ಧಿಯು ದುರ್ಬುದ್ಧಿಯಾದ ದುಷ್ಟಬುದ್ಧಿಯನ್ನು ಕರೆದು ಚಿನ್ನವನ್ನು ಹಂಚಿಕೊಳ್ಳೋಣ ಎಂದಾಗ ದುಷ್ಟಬುದ್ಧಿಯು ಪಾಪಬುದ್ಧಿಯವನಾಗಿ, ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ, ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ. ಆ ಕಾರಣದಿಂದ ನಿನಗೂ ನನಗೂ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನೆಲ್ಲವನ್ನು ಇಲ್ಲಿಯೇ ಇಟ್ಟು ಬಿಡೋಣ ಎಂದು ಸಲಹೆ ಇತ್ತನು. ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು? ದುಷ್ಟಬುದ್ಧಿಯು ತನ್ನ ತಂದೆಗೆ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಂತಹ ಸಾಧನೆಯನ್ನು ಮಾಡಬಹುದು. ನೀನು ಆ ಮರದ ಪೊಟರೆಯಲ್ಲಿ ಅಡಗಿದ್ದು ಧರ್ಮಬುದ್ಧಿಯೇ ಹೊನ್ನು ತೆಗೆದುಕೊಂಡು ಹೋದನೆಂದು ಹೇಳು ಎಂದು ಹೇಳಿದನು. ವಿದ್ಯಾರ್ಥಿಗಳೇ, ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.